ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ತ್ರಿವಿಕ್ರಮ ಪಂಡಿತರು ಬರೆದಂಥ ವಾಯುಸ್ತುತಿ, ರಚಿಸಿದಂಥ ವಾಯುಸ್ತುತಿ, ಅದರ ಮೊದಲ ಪದ್ಯವನ್ನ ನಾವು ನಿನ್ನೆ ನೋಡಿದೆವು. ಆಚಾರ್ಯರ ಪಾದಧೂಳಿ ನಮ್ಮನ್ನು ಪಾವನಗೊಳಿಸಲಿ. ಆ ಪಾದಧೂಳಿ ಎಂಥದು ಅನ್ನುವುದನ್ನ ಮುಂದಿನ ಪದ್ಯದಲ್ಲಿ ಆ ಪಾದಧೂಳಿಯ ಮಹಿಮೆಯನ್ನು ವರ್ಣಿಸುತ್ತಾರೆ. ತ್ರಿವಿಕ್ರಮ ಪಂಡಿತರು ಅಸಾಧಾರಣ ಕಾವ್ಯ ಪ್ರತಿಭೆ ಇದ್ದವರು. ಅವರ ಕವಿತಾ ಶಕ್ತಿಯ ಒಂದು ವಿಸ್ಮಯಕ್ಕೆ ಉದಾಹರಣೆ ಈ ಎರಡನೇ ಶ್ಲೋಕ. ಈ ಎರಡನೇ ಶ್ಲೋಕದಲ್ಲಿ ಬರೇ ಎರಡೇ ಶಬ್ದ ಇರೋದು. ಪೂರ್ವಾರ್ಧ ಒಂದು ಶಬ್ದ, ಉತ್ತರಾರ್ಧ ಒಂದು ಶಬ್ದ, ಎರಡೇ ಶಬ್ದ. ಕ್ರಿಯಾಪದ ಇಲ್ಲ, ಏನಿಲ್ಲ, ಬರೇ ವಿಶೇಷಣ. ಅದು ಪಾದಧೂಳಿಗೆ ವಿಶೇಷಣ. ಉತ್ಕಂಠ ಕುಂಠ ಕೋಲಾಹಲ ಜವ ವಿದಿತಾಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನದೂತಾಂಧ ತಮಸ ಸುಮನೋ ಮೌಳಿ ರತ್ನಾವಳೀನಾಂ. ಒಂದೇ ಶಬ್ದ ಅಲ್ಲಿ ತನಕ. ಭಕ್ತಿದ್ರೇಕಾವಗಾಢ ಪ್ರಘಟನ ಸಧಟಾತ್ಕಾರ ಸಂಘೃಶ್ಯಮಾಣ ಪ್ರಾಂತ ಪ್ರಾಗ್ರ್ಯಾಂಘ್ರಿ ಪೀಠೋತ್ಥಿತ ಕನಕರಜ ಪಿಂಜರಾರಂಜಿತ ಆಶಾಹ ಅನ್ನೋದು ಒಂದು ಶಬ್ದ. ಈ ಇಡೀ ಶ್ಲೋಕದಲ್ಲಿ ಎರಡೇ ಶಬ್ದ. ಒಂದೇ ಶಬ್ದ ಮಾಡ್ಲಿಕ್ಕೆ ಆಗುವುದಿಲ್ಲ, ಪೂರ್ವಾರ್ಧದಲ್ಲಿ ಕಟ್ ಮಾಡಲೇಬೇಕು. ಇಲ್ಲದೇ ಒಂದೇ ಶಬ್ದ ಮಾಡ್ತಿದ್ರೇನೋ ಇದನ್ನ ಮೂರು ಶಬ್ದವಾಗಿ ವಿಭಾಗ ಮಾಡಬಹುದು. ಕನಕರಜ ಪಿಂಜರಾಹ ರಂಜಿತಾಶಾಹ ಅಂತ ಕೊನೆಯಲ್ಲಿ ಎರಡು ಶಬ್ದ ಮಾಡಬಹುದು. ಪಿಂಜರ ರಂಜಿತಾಶಾಹ ಒಂದೇ ಶಬ್ದ ಮಾಡಿದರೆ ಇಡೀ ಶ್ಲೋಕದಲ್ಲಿ ಪೂರ್ವಾರ್ಧದಲ್ಲಿ ಒಂದು ಶಬ್ದ, ಉತ್ತರಾರ್ಧದಲ್ಲಿ ಒಂದು ಶಬ್ದ. ಅದು ಧೂಳಿಗೆ ವಿಶೇಷಣ, ಪಾದಧೂಳಿಗೆ, ರಜಸ್ಸಿಗೆ ವಿಶೇಷಣ. ಪ್ರಾಯ ಸಂಸ್ಕೃತದಲ್ಲೇ ಎರಡೇ ಶಬ್ದಗಳ ಒಂದು ಶ್ಲೋಕ ಯಾವುದಾದ್ರೂ ಇದ್ರೆ ಅದು ಇದು ಒಂದೇ. ಎರಡೇ ಶಬ್ದ ಇರುವುದಲ್ಲಿ ಇದೇ ಮೂರು ಶಬ್ದದ ಶ್ಲೋಕ ಇದೆ. ಏಕಾಕ್ಷರ ಶ್ಲೋಕ ಅಂತ, ಶ್ರೀವೃತ್ತ ಅಂತ. ಒಂದು ಅಕ್ಷರ ಗುರು ಅಕ್ಷರ ಇದ್ರೆ ಶ್ರೀವೃತ್ತ ಅಂತ. ಅದಕ್ಕೆ ಶ್ರೀರ್ಮಾಂ ಪಾತು ಒಂದು ಶ್ಲೋಕ ಆಯ್ತು. ಅಲ್ಲಿಗೆ ಒಂದು ಅಕ್ಷರ, ಅದು 4 ಅಕ್ಷರಕ್ಕೆ. ಅದು ಅಲ್ಲಿ ಶ್ರೀಹಿ ಮಾಂ ಪಾತು ಅಂತ ಮೂರು ಶಬ್ದಗಳಿವೆ 4 ಅಕ್ಷರದ ಒಂದು ಶ್ಲೋಕದಲ್ಲಿ ಕೂಡ. ಇದು ಸೃಗ್ಧರ 21 ಅಕ್ಷರಗಳ ಒಂದು ಶಬ್ದ, ಮತ್ತೊಂದು 21 ಅಕ್ಷರಗಳ ಒಂದು ಶಬ್ದ. ಇದರಲ್ಲಿ ಆಚಾರ್ಯರ ಪಾದದ ರಜಸ್ಸಿನ ಮಹಿಮೆಯನ್ನ, ಎಂಥ ಪಾದಧೂಳಿಯರು ನಮ್ಮನ್ನ ರಕ್ಷಿಸಲಿ, ಪಾವಯಂತು ಅಂತ, ಅದನ್ನು ಯಾವ ರೀತಿ ಪುನಂತು ನಮ್ಮನ್ನು ಪವಿತ್ರಗೊಳಿಸತಕ್ಕಂಥ ಪಾದಧೂಳಿ ಅಂತ ಅನ್ನುವಾಗ ಅದರ ಮಹಿಮೆ ಏನು ಅಂದ್ರೆ, ಉತ್ಕಂಠ ಅಕುಂಠ ಕೋಲಾಹಲ ಜವ ವಿಜಿತ ಅಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಧ ತಮಸ ಸುಮನೋ ಮೌಳಿ ರತ್ನಾವಳೀನಾಂ. ದೇವತೆಗಳು ಕೂಡ ವಾಯುದೇವರ ಪಾದಧೂಳಿಯನ್ನ ತಮ್ಮ ತಲೆಯಲ್ಲಿ ಧರಿಸಲಿಕ್ಕೋಸ್ಕರ ಸಾಲು ನಿಲ್ತಾರೆ, ಕ್ಯೂ ನಿಲ್ತಾರೆ ಅಂತ. ಆ ಸೇವೆ ಮಾಡಿ ವಾಯುದೇವರ ಪಾದಧೂಳಿಯನ್ನ ತಲೆಯಲ್ಲಿ ಧರಿಸಿಕೊಳ್ಳಬೇಕು ಅಂತ. ಎಂಥ ದೇವತೆಗಳು ಅಂದ್ರೆ ಉತ್ಕಂಠ. ಉತ್ಕಂಠ ಅಂದ್ರೆ ಅಹಮಹಿಮಿಕ ಅಂತಾರೆ, ನಾನು ಮುಂದೆ ಅಂತ. ಮಧ್ವನವಮಿ ಸಭೆಯಲ್ಲಿ ಸಂಭಾವನೆಗೆ ಪಂಡಿತರು ಹೋಗ್ತಾರಲ್ಲ, ಅದಕ್ಕೆ ಉತ್ಕಂಠೆ ಅನ್ನೋದು. ಒಬ್ಬರನ್ನ ಒಬ್ಬರು ದೂಡಿ ಮುಂದೆ ಹೋಗ್ತಾರಲ್ಲ, ಅಥವಾ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಹತ್ಲಿಕ್ಕೆ ಕ್ಯೂ ತಪ್ಪಿಸಿ ಮುಂದೆ ನುಗ್ತಾರಲ್ಲ, ಸೀಟು ಸಿಗುತ್ತೆ, ಅದಕ್ಕೆ ಉತ್ಕಂಠ ಅಂತ. ಅಂದ್ರೆ ಮೊದಲು ನನಗೆ ಅಂತ. ಒಬ್ಬರಿಗಿಂತ ಒಬ್ಬರು ನುಗ್ಗಿ ಮುನ್ನುಗ್ಗಿ ಪಡ್ಕೊಳ್ತಕ್ಕಂಥ ಆ ತವಕ ಅಂತ ಹೇಳ್ತೇವಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಉತ್ಕಂಠ ಅಂತ. ಎಂಗ್ಸೈಟಿ ಅಂತ ಅನ್ನುವ ಅರ್ಥವಿದೆ. ಇದು ನಾನು ಮೊದಲಾಗುತ್ತು, ಯಾವಾಗ ನನಗೆ ಆಚಾರ್ಯರ ಪಾದಧೂಳಿ ಸಿಗುತ್ತೆ ಅನ್ನುವ ತವಕ, ಅದು ಉತ್ಕಂಠ. ಉತ್ಕಂಠೆಯಿಂದ ಅಕುಂಠವಾದ ಕೋಲಾಹಲ.
ನೂಕು ನುಗ್ಗಲು, ಕೋಲಾಹಲ ನೂಕು ನುಗ್ಗಲು. ಅಕುಂಠ ಅಂದ್ರೆ ಕುಂಠ ಅಂದ್ರೆ ಅಲ್ಪ ಅಂತ ಅರ್ಥ. ಅಕುಂಠ ಅಂದ್ರೆ ತುಂಬಾ ತುಂಬಾ ಗೌಜಿ ಗದ್ದಲಾಗಿ ಹೋಯ್ತಂತೆ ದೇವತೆಗಳಲ್ಲಿ. ಉತ್ಕಂಠೆಯಿಂದ ಆಚಾರ್ಯರ ಪಾದಧೂಳಿಯನ್ನ ನಾನು ಮೊದಲು ಧರಿಸಿ ಬಿಡಬೇಕು ಅನ್ನುವ ಉತ್ಕಂಠೆಯಿಂದ ಅಕುಂಠವಾದ ಅಂದ್ರೆ ತುಂಬಾ ಸಮೃದ್ಧವಾದ ಕೋಲಾಹಲ, ಗೌಜಿ, ಅದರ ಜೊತೆಗೆ ಜವ, ನೂಕು ನುಗ್ಗಲು, ಅದೇ ಕೋಲಾಹಲ, ಜವ. ಅದರಿಂದ ಒಬ್ಬರನ್ನೊಬ್ಬರು ವೇಗದಿಂದ ದಾಟಿಕೊಂಡು ನಾವು ತಗೋಬೇಕು ಅನ್ನತಕ್ಕಂಥ ಜವ ಅಂದ್ರೆ ವೇಗ. ಆ ವೇಗದಿಂದ ಉಂಟಾಗಿರತಕ್ಕಂಥ ಕೋಲಾಹಲ, ಗದ್ದಲ, ನೂಕು ನುಗ್ಗಲು ಮತ್ತು ಗದ್ದಲ, ಅದು ಅಕುಂಠ. ಅಂಥ ಕೋಲಾಹಲ, ಜವ, ವಿಜಿತ, ಅಜಸ್ರ ಸೇವಾ. ಅದರಿಂದ ವಿಜಿತ, ಅವರು ವಾಯುದೇವರ ಸೇವೆ ಮಾಡಬೇಕು ಅನ್ನುವುದಕ್ಕೆ ಈ ಕೋಲಾಹಲ, ಇನ್ಯಾತಕ್ಕೋ ಅಲ್ಲ. ಆ ನೂಕು ನುಗ್ಗಲಿನಲ್ಲಿ ನಾವು ಮುಂದೆ ಹೋಗಿ ಮೊದಲು ವಾಯುದೇವರಿಗೆ ನಮಸ್ಕಾರ ಮಾಡಬೇಕು, ಅವರ ಅನುಗ್ರಹ ಪಡಿಬೇಕು ಅನ್ನುವಂಥ ಕೋಲಾಹಲದಿಂದ ವಿಜಿತವಾದ, ಗೆದ್ದ ಅಂದ್ರೆ ಪಡೆದ ಅಂತ. ಆ ನೂಕು ನುಗ್ಗಲಿನಲ್ಲಿ ನುಗ್ಗಿ ಮುನ್ನುಗ್ಗಿ ಇವರು ಮೊದಲು ಪಡೆದರು ಯಾವುದನ್ನ? ಅಜಸ್ರ ಸೇವಾ, ವಾಯುದೇವರ ನಿರಂತರ ಸೇವೆ. ಆ ವಾಯುದೇವರ ನಿರಂತರ ಸೇವೆಯಿಂದ ಏನಾಯಿತು? ವಾಯುದೇವರ ನಿರಂತರ ಸೇವೆ ಮಾಡುವಲ್ಲಿ ಸ್ಪರ್ಧೆ, ನಾನು ಮುಂದು ಅನ್ನತಕ್ಕಂಥ ಸ್ಪರ್ಧೆ. ಆ ಸ್ಪರ್ಧೆಯಿಂದ ಮುನ್ನುಗ್ಗಿ ವಾಯುದೇವರ ನಿರಂತರ ಸೇವೆ ಮಾಡಿದರು. ಉತ್ಕಂಠ, ಅಕುಂಠ, ಕೋಲಾಹಲ, ಜವ, ವಿಜಿತ, ಅಜಸ್ರ ಸೇವಾ. ಆ ಸೇವೆಯಿಂದ ಅನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ. ಅದರಿಂದ ಅನುವೃದ್ಧ, ಆ ಸೇವೆಗೆ ಅನುಗುಣವಾಗಿ ವಾಯುದೇವರ ಸೇವೆ ಎಷ್ಟು ಮಾಡಿತೋ ಅಷ್ಟು ಇವರಲ್ಲಿ ಭಗವಂತನ ಜ್ಞಾನ ಹೆಚ್ಚಾಗ್ತಾ ಬಂತು. ಯಾಕೆಂದ್ರೆ ಯಸ್ಯ ದೇವೇ ಯಥಾ ಭಕ್ತಿ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಅಂತ. ಭಗವಂತನಲ್ಲಿ ಭಕ್ತಿ ಹೆಚ್ಚಬೇಕಾಗಿದ್ದರೆ ಗುರುಗಳಲ್ಲಿ ಮೊದಲು ನಾವು ಭಕ್ತಿಯಿಂದ ಸೇವೆ ಮಾಡಬೇಕು. ಗುರುಗಳನ್ನ ಭಕ್ತಿಯಿಂದ ಸೇವೆ ಮಾಡಿದಾಗ ಗುರುಗಳು ಭಗವಂತನ ಆರಾಧನೆ ಮಾಡತಕ್ಕಂಥ ವಿಧಾನವನ್ನು ಹೇಳಿಕೊಡ್ತಾರೆ. ಅದರಿಂದ ಭಗವಂತ ಪ್ರಸನ್ನನಾಗ್ತಾನೆ. ಅದರಿಂದ ವಾಯುದೇವರ ಸೇವೆ ಮಾಡಿದ್ದೇ ಅವರು. ವಾಯುದೇವರಿಗೆ ಇನ್ನೊಂದು ಹೆಸರಿದೆ ಉಪನಿಷತ್ತಲ್ಲಿ, ಪ್ರಾತಃ ಅಂತ. ಪ್ರಾತಃ ಸಾಯಂ ಪ್ರಾತಃ ಅಂತ ಉಂಟಲ್ಲ, ಪ್ರಾತಃ ಅಂತ. ಪ್ರಾತಃ ಅಂದ್ರೆ ಮುಂಜಾನೆ ಅಂತ ನಮಗೆ ಗೊತ್ತಿರುವ ಅರ್ಥ. ಉಪನಿಷತ್ತಲ್ಲಿ ಪ್ರಾತಃ ಅಂತ ವಾಯುದೇವರಿಗೆ ಹೆಸರು. ಯಾಕೆ ಅಂದ್ರೆ ಪ್ರತಾಯೀತಿ, ಅವನು ಭಗವತ್ ತತ್ವವನ್ನು ಪ್ರತತ ವ್ಯಾಪ್ತಿಗೊಳಿಸಿದರು, ಜನರಿಗೆ ಉಪದೇಶ ಮಾಡಿ ಅದನ್ನು ಪ್ರಸಾರಗೊಳಿಸಿದರು. ಪ್ರತಾಯೀತಿ ಪ್ರಾತಃ, ಅದರಿಂದ ವಾಯುದೇವರಿಗೆ ಪ್ರಾತಃ ಅಂತ ಹೆಸರು. ಪ್ರಾತಃ ಅಂದ್ರೆ ಪ್ರತತ, ಭಗವಂತನ ಮಹಿಮೆಯನ್ನು ಬಿತ್ತರಿಸಿದವರು ಅಂತ. ಹಾಗಾಗಿ ಭಗವಂತನ ಗುಣಗಳನ್ನ ದೇವತೆಗಳಿಗೆ ಉಪದೇಶ ಮಾಡಿ ದೇವತೆಗಳಿಗೆ ಭಗವದ್ವಿಷಯಕವಾದ ಜ್ಞಾನವನ್ನು ಕೊಟ್ಟವರು ವಾಯುದೇವರು. ಆದ್ರಿಂದ ಅವರಿಗೆ ವಾಯುದೇವರ ಮೇಲೆ ಗುರುಭಕ್ತಿ. ಅವರು ಎಲ್ಲರಿಗೂ ಬ್ರಹ್ಮದೇವರು ವಾಯುದೇವರು ಸಮಸ್ತ ಜೀವಗಣಕ್ಕೆ ಗುರುಗಳು. ಆದ್ದರಿಂದ ಅಷ್ಟೇ ಅಲ್ಲ, ಅವರು ಸಮಸ್ತ ಜೀವದ ಅಭಿಮಾನಿ ದೇವತೆಗಳು. ಜೀವಸ್ವರೂಪದ ಒಳಗೆ ಕೂತು ಅವನಿಗೆ ಹೊರಗಿನಿಂದ ಪಾಠ ಹೇಳುವುದು ಅಷ್ಟೇ ಅಲ್ಲ, ಒಳಗಿನಿಂದ ಕೂತು ಆ ಜ್ಞಾನ ವೃದ್ಧಿ ಮಾಡತಕ್ಕಂಥ, ಜೀವಸ್ವರೂಪದ ಒಳಗೆ ಕೂತು ಪ್ರೇರಣೆ ಮಾಡತಕ್ಕಂಥ ಶಕ್ತಿಗಳವರು. ಹಾಗಾಗಿ ಅವರ ನಿರಂತರ ಸೇವೆಯಿಂದ ಭಗವಂತನ ಜ್ಞಾನ ವೃದ್ಧಿ ಆಯ್ತಂತೆ. ಅನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ. ಅನುವೃದ್ಧ ಅಂದರೆ ಅವರ ಸೇವೆಗೆ ಅನುಗುಣವಾಗಿ ಎಷ್ಟೆಷ್ಟು ವಾಯುದೇವರ ಸೇವೆ ಮಾಡಿತೋ ಅಷ್ಟಷ್ಟು ಭಗವಂತನ ಅರಿವು ಜಾಸ್ತಿ. ವಾಯುದೇವರ ಸೇವೆ ಮಾಡಿದಾಗ, ವಾಯುದೇವರು ಅಂದ್ರೆ ಭಗವಂತನ ವಾಹನ, ವರದೋ ವಾಯುವಾಹನ. ಅದರಿಂದ ಭಗವಂತನ ವಾಹನವನ್ನ ನಾವು ಕರೆದ್ರೆ ವಾಹನದಲ್ಲಿ ಕೂತು ಭಗವಂತ ಬಂದ್ಬಿಡ್ತಾನೆ. ಅದರಿಂದ ವಾಹನ ಬಂದ್ರೆ ಭಗವಂತ ಬರ್ತಾನೆ. ಎಸ್ಮಿನ್ ಸ್ಥಿತೇ ಸ್ಥಾಸ್ಯಾಮಿ, ಪ್ರತಿಷ್ಠಿತೇ ಪ್ರತಿಷ್ಠಾಸ್ಯಾಮಿ ಅಂತ. ಅವನು ಬಂದ್ರೆ, ಯಾರು ಬಂದ್ರೆ ನಾನು ಬರಬೇಕು, ಯಾರು ಹೊರಟ್ರೆ ನಾನು ಹೊರಟಬೇಕು, ಅಂಥ ಒಬ್ಬ ಸಂಗಾತಿ ಬೇಕು ಅಂತ ಪ್ರಾಣದೇವರನ್ನು ಸೃಷ್ಟಿ ಮಾಡಿದ್ದು. ಅದರಿಂದ ಪ್ರಾಣದೇವರು ಬಂದ್ರೆ ಬಂದೇ ಬಿಡ್ತಾನೆ. ಅದನ್ನೇ ದಾಸರು ಹೇಳಿದ್ದು, ಹನುಮನ ಮತವೇ ಹರಿಯ ಮತವು. ಅದರಿಂದಲೇ ನೋಡಿ, ರಾಮಾಯಣದಲ್ಲಿ ರಾಮಚಂದ್ರ ವಾಲಿಗೆ ವಿರುದ್ಧವಾಗಿ ನಿಂತ. ವಾಲಿ ಅಂದ್ರೆ ಇಂದ್ರ, ಸುಗ್ರೀವ ಅಂದ್ರೆ ಸೂರ್ಯ. ಈ ಸೂರ್ಯನಿಗೆ ಕಡೆಗೆ ನಿಂತು ಇಂದ್ರನಿಗೆ ವಿರುದ್ಧವಾಗಿ ನಿಂತ. ಸೂರ್ಯನಿಗಿಂತ ಇಂದ್ರ ದೊಡ್ಡವ. ಹಾಗೇ ಮಾಡಬೇಕಾಗಿದೆ, ಇಲ್ಲೇ ಮಾಡಬೇಕಾಗಿತ್ತು. ಮಹಾಭಾರತದಲ್ಲಿ ಇಂದ್ರನೇ ಅರ್ಜುನನಾದ, ಸೂರ್ಯನೇ ಕರ್ಣನಾದ. ಅಲ್ಲಿ ಸೂರ್ಯನ ಪರವಾಗಿ ನಿಂತಿದ್ದ, ಇಲ್ಲೂ ಕರ್ಣನ ಪರವಾಗಿ ನಿಲ್ಲಬೇಕಿತ್ತು. ಇಂದ್ರ ವಾಲಿಯ ವಿರುದ್ಧ ನಿಂತಿದ್ದ, ಇಲ್ಲಿ ವಾಲಿಯ ಅರ್ಜುನನಾದ, ಅರ್ಜುನನ ವಿರುದ್ಧ ನಿಲ್ಲಬೇಕಿತ್ತು. ಆದರೆ ಭಗವಂತನಿಗೆ ತನ್ನ ವಾಹನ ಎಲ್ಲಿದೆಯೋ ಅಲ್ಲಿರುವ ಡ್ರೈವರ್ ಇದ್ದಲ್ಲಿ ಓನರು. ವಾಹನ ಎಲ್ಲಿ? ಭಗವಂತನ ವಾಹನ ಅಲ್ಲಿ ಹನುಮಂತನಾಗಿ ಸುಗ್ರೀವನ ಜೊತೆಗೆ ನಿಂತು ಬಿಟ್ಟಿದ್ದ. ಸುಗ್ರೀವನ ಕಡೆಗೆ ಬಂದುಬಿಟ್ಟ ಭಗವಂತ. ಇಲ್ಲಿ
ಭೀಮಸೇನ ಅರ್ಜುನ ಅಣ್ಣನಾಗಿದ್ದಾನೆ, ಅರ್ಜುನ ಕಡೆ ಬಂದಂತ. ಹಾಗಾದ್ರೆ ಭಗವಂತ ಎಲ್ಲಿ ಇರ್ತಾರೆ ಅನ್ನುವುದಕ್ಕೆ ವಾಯುದೇವರು ಎಲ್ಲಿ ಇರ್ತಾರೆ ಅನ್ನೋದು ಗಮಕ. ಇದು ಮಹಾಭಾರತ ರಾಮಾಯಣ ಎರಡು ಕಡೆಯೂ ನಮಗೆ ಸ್ಪಷ್ಟವಾಗಿ ತಿಳಿಯುವಂತಹ ಸಂಗತಿ. ಅದಕ್ಕೆ ಮುಕುಂದ ಭಕ್ತಿ ಗುರುಭಕ್ತಿ ಜಾ ಅಂತ ಮಧ್ವಿದಲ್ಲಿ ಹೇಳ್ತಾರೆ. ಗುರುಭಕ್ತಿಯಿಂದ, ಯಾಕೆಂದ್ರೆ ಗುರು ಅಂದ್ರೆ ಏನು? ಗುರು ಅಂದ್ರೆ ಭಗವಂತನನ್ನ ತಿಳಿದು ತಾನು ತಿಳಿದದ್ದನ್ನು ಇನ್ನೊಬ್ಬರಿಗೆ ತಿಳಿಸಬಲ್ಲವನು. ಅಸಂಶಯ ಸಂಶಯಚ್ಛಿತ್ತು ಅಂತ ಹೇಳಿದಲ್ಲ. ಭಗವಂತನ ವಿಷಯದಲ್ಲಿ ಅವರಿಗೇನು ಸಂಶಯ ಇರಬಾರದು. ಬೇರೆ ಯಾರಿಗಾದರೂ ದೇವರ ಬಗ್ಗೆ ಸಂಶಯ ಇದ್ದರೆ ಅದನ್ನು ಪರಿಹರಿಸುವಂತಹ ಶಕ್ತಿ ಇರುತ್ತೆ. ಅಂಥವನು ಗುರು. ಅಪೂರ್ಣವಾಗಿ ಭಗವಂತನನ್ನ ಒಂದು ಜೀವ ಎಷ್ಟು ತಿಳಿಯಬಹುದೋ ಅಷ್ಟು ಪ್ರಮಾಣದಲ್ಲಿ ಪೂರ್ಣವಾಗಿ ತಿಳಿದವರು ವಾಯುದೇವರು. ಮತ್ತು ಭಗವಂತನ ಬಗೆಗೆ ಏನು ಸಂಶಯ ಇದ್ದರೂ ಪರಿಹರಿಸಬಲ್ಲಂತಹ ಶಕ್ತಿ ಇರುವುದು ಪೂರ್ಣ ಪ್ರಮಾಣದಲ್ಲಿ ವಾಯುದೇವರು. ಇನ್ನು ಅವ್ರನ್ನ ಬಿಟ್ಟು ಇನ್ನು ಯಾವ ಜೀವಕ್ಕೂ ಇಲ್ಲ. ಆದ್ದರಿಂದ ಅವರು ಎಲ್ಲರಿಗೂ ಗುರುತಮ ಅಂತ ಹೇಳ್ತಾರೆ. ಗುರುತಮ ಹಿಂದೆ ಬಂತ ಅತಿಗುಣ ಗುರುತಮ, ಎಲ್ಲ ಗುರುಗಳಿಗೂ ಗುರು. ಅಂಥ ಗುರುಗಳ ಸೇವೆ ಮಾಡಿದರೆ ನಮಗೆ ಇರತಕ್ಕಂಥ ಭಗವಂತನ ಬಗೆಗೆ ಇರತಕ್ಕ ಸಂಶಯಗಳು ಪರಿಹಾರ ಆಗ್ತವೆ. ಅವರು ಅದನ್ನು ಪರಿಹರಿಸಬಲ್ಲರು. ಗುರುಭಕ್ತಿ ಅದಕ್ಕೋಸ್ಕರವೇ. ಗುರುಭಕ್ತಿ ಗುರುಗಳಿಗೋಸ್ಕರ ಅಲ್ಲ, ನಮ್ಮಲ್ಲಿ ಇರತಕ್ಕಂಥ ಸಂಶಯದ ಪರಿಹಾರ ಆಗಬೇಕು. ಭಗವಂತನ ದೇವರಿಗೆ ಕೋಪ ಬಂದ್ರೆ ನಾವು ಗುರುಗಳ ಹತ್ರ ಹೋಗಿ ಹೇಳ್ಬೋದಂತೆ, ಗುರುಗಳೇ ದೇವರಿಗೆ ಒಂಚೂರು ಕೋಪ ಬಂದಿದೆ ಅನ್ಸು, ರಾಜಿ ಮಾಡಿಸಿಕೊಡಿ ಅಂತ. ಇವರು ಹೋಗಿ ದೇವರ ಹತ್ರ ಹೋಗಿ ನನ್ನ ಶಿಷ್ಯ ಅವನು ಅನುಗ್ರಹ ಮಾಡುವಂತ ಗುರುಗಳು ಪ್ರಾರ್ಥನೆ ಮಾಡಿದ್ರೆ ಭಗವಂತ ಪ್ರಸನ್ನನಾಗ್ತಾನೆ. ಗುರುಗಳೇ ಕೋಪಿಸಿಕೊಂಡು ಬಿಟ್ರೆ ಯಾವ ದೇವರ ಹತ್ರ ಕಂಪ್ಲೇಂಟ್ ಮಾಡುವಾಗಿಲ್ಲ. ಅದರಿಂದ ಭಗವಂತನನ್ನ ವಿರೋಧಿಸಿದರೂ ಒಂದು ಪಕ್ಷಕ್ಕೆ ಗುರುಗಳ ರಕ್ಷೆ ಇದ್ರೆ ಆವಾಗ ಉದ್ಧಾರ ಆಗಬಹುದು. ಅದೇ ಗುರುಗಳನ್ನ ವಿರೋಧಿಸಿ ಬಿಟ್ರೆ ಅವನಿಗೆ ಮಾರ್ಗದರ್ಶನ ಮಾಡುವವರೇ ಇಲ್ಲ, ಗೈಡ್ ಇಲ್ಲ. ಹಾಗೆ ಅದರಿಂದ ವಾಯುದೇವರ ಸೇವೆಯಿಂದ ನಿರಂತರ ಅಜಸ್ರ ಸೇವಾ ಅಂತಂದ್ರು. ಗುರುಗಳಿಗೆ ಹೋಗಿ ಎಲ್ಲೋ ವರ್ಷಕ್ಕೊಮ್ಮೆ ಭೇಟಿ ಮಾಡಿ ಅಡ್ಡಬಿದ್ದು ಬರುವುದಲ್ಲ, ಅಜಸ್ರ ಸೇವಾ. ಗುರುಮುಖದಿಂದ ನಿರಂತರ ಅಧ್ಯಯನ, ನಿರಂತರ ಗುರು ಸೇವೆ ಮಾಡಿದಾಗ ಮಾತ್ರ ಭಗವದ್ ಅನುಗ್ರಹ, ಭಗವದ್ ಜ್ಞಾನ. ಅದರಿಂದ ಅಜಸ್ರ ಸೇವಾ. ಅಜಸ್ರ ಅಂದ್ರೆ ಆಲ್ವೇಸ್, ನಿರಂತರ, ಕಂಟಿನ್ಯೂಯಸ್ ಅಂತ. ಅಜಸ್ರ ಸೇವಾ, ಕಂಟಿನ್ಯೂಯಸ್ ಸರ್ವಿಸ್. ಅದರಿಂದ ಅದರ ಸೇವೆಗೆ ಅನುಗುಣವಾಗಿ ಇವರಲ್ಲಿ ಬೆಳೀತಾ ಬಂತು ಜ್ಞಾನ. ಯಾವುದು? ಪ್ರಾಜ್ಞಾತ್ಮ ಜ್ಞಾನ. ಪ್ರಾಜ್ಞಾತ್ಮ ಅಂದ್ರೆ ಪರಮಾತ್ಮ. ಅವನಿಗೆ ಎರಡೂ ಹೆಸರು. ಪ್ರಾಜ್ಞಾ ಅಂತಲೂ ಅವನ ಹೆಸರು, ಆತ್ಮ ಅಂತಲೂ ಅವನ ಹೆಸರು. ಆಮೇಲೆ ಪ್ರಾಜ್ಞನಾಮಕನಾದ ಆತ್ಮ. ಪ್ರಾಜ್ಞಾ ಅಂತ ಭಗವಂತನಿಗೆ ಹೆಸರು. ಯಾಕೆಂದ್ರೆ ಪ್ರಜ್ಞೆ ಉಳ್ಳವನು ಪ್ರಾಜ್ಞ. ಪ್ರಜ್ಞೆ ಅಂದ್ರೆ ಪ್ರಕೃಷ್ಟವಾದ ಜ್ಞಾನ, ಎಲ್ಲಕ್ಕಿಂತ ಹಿರಿದಾದ ಜ್ಞಾನ. ಅಥವಾ ಪ್ರ ಅಂದ್ರೆ ಭಗವಂತನ ಹೆಸರು. ಅಕಯ ಪ್ರವಿಸಂಭೂಮ ಸಖಹಾಹ ವಿಷ್ಣುವಾಚ. ಪ್ರ ಅಂದ್ರೆ ಪರಮಾತ್ಮ, ಪ್ರಜ್ಞಾ ಅಂದ್ರೆ ಪರಮಾತ್ಮನ ಜ್ಞಾನ. ಅದು ಯಾರಿಗೆ ಇದೆಯೋ ಅವರು ಪ್ರಾಜ್ಞರು. ಪರಮಾತ್ಮನ ಜ್ಞಾನ ಪರಮಾತ್ಮನಿಗೆ ಮಾತ್ರ ಇರೋದು ಪೂರ್ಣ, ಇನ್ಯಾರಿಗೂ ಇಲ್ಲ. ಅದರಿಂದ ನಿಜವಾದ ಪ್ರಾಜ್ಞ ಅಂದ್ರೆ ಅವನು, ಪ್ರಜ್ಞಾ ಉಳ್ಳವನು ಪ್ರಾಜ್ಞ. ಅಂಥ ಆತ್ಮ ಅವನು ಪ್ರಾಜ್ಞ ಮತ್ತು ಅವನು ಆತ್ಮ. ಆತ್ಮ ಅಂತಂದ್ರೆ ಎಚ್ಚಾಪ್ನೋತಿ ಯದಾದತ್ತೇ ಯಚ್ಚಾತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋಭಾವ ತಸ್ಮಾದ್ ಆತ್ಮ. ನಮ್ಮ ದೇಹದ ಒಳಗೆ ಇದ್ದು, ನಮ್ಮ ಅಂತರ್ಯಾಮಿಯಾಗಿದ್ದು, ನಮ್ಮ ಸಕಲ ವ್ಯಾಪಾರಗಳನ್ನು ನೇಮನ ಮಾಡತಕ್ಕವ ಅಂತ ಅರ್ಥ ಆತ್ಮ ಅಂದ್ರೆ. ಪ್ರಾಜ್ಞಾ ಅಂದ್ರೆ ಸರ್ವಜ್ಞ, ಆತ್ಮ ಅಂದ್ರೆ ಅಂತರ್ಯಾಮಿ. ನಮ್ಮೊಳಗೆ ಅಂತರ್ಯಾಮಿಯಾಗಿರತಕ್ಕಂಥ ಭಗವಂತನೇ ಪ್ರಾಜ್ಞಾತ್ಮ. ಆತ್ಮ ಅಂತನ್ನುವುದಕ್ಕೆ ಅಂತರ್ಯಾಮಿ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಯಾಕೆಂದ್ರೆ ಆತ್ಮ ಅಂತಂದ್ರೆ ಆಪ್ನೋತಿ ಅಂತ. ಆಪ್ನೋತಿ ಬಂದು ನಮ್ಮೊಳಗೆ ನೆಲೆಸುತ್ತಾನೆ, ಆದ್ರಿಂದ ಆತ್ಮ. ಹೆಚ್ಚ ಆಪ್ನೋತಿ. ಆಮೇಲೆ ಆದತ್ತೆ ನಾವು ಕೊಟ್ಟದ್ದನ್ನ ಸ್ವೀಕಾರ ಮಾಡ್ತಾನೆ. ಭಕ್ತಿಯಿಂದ ಏನನ್ನಾದ್ರೂ ಕೊಟ್ರೆ ಸ್ವೀಕಾರ ಮಾಡ್ತಾನೆ, ಆದ್ರಿಂದ ಆತ್ಮ. ಹೆಚ್ಚ ಅತಿ ವಿಷಯಾನಿಹ, ನಮ್ಮ ದೇಹದ ಒಳಗೆ ಇದ್ದು ನಮ್ಮ ಕಣ್ಣಿನ ಮೂಲಕ ರೂಪ, ಕಿವಿಯ ಮೂಲಕ ಶಬ್ದ, ಈ ವಿಷಯಗಳನ್ನು ಅವನು ಭೋಗಿಸ್ತಾನೆ, ನಮಗೆ ಭೋಗವನ್ನು ಕೊಡ್ತಾನೆ. ಹೆಚ್ಚಾಸ್ಯ ಸಂತತೋ ಭಾವ ಅಂದ್ರೆ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಇರುವ, ಆದ್ರಿಂದ ಆತ್ಮ ಎಂದೂ ನಾಶವಿಲ್ಲದ ವಸ್ತು. ಹಾಗಾಗಿ ಆತ್ಮ ಅಂದ್ರೆ ನಮ್ಮೊಳಗೆ ಇದ್ದು ನಮಗೆ ವಿಷಯ ಭೋಗವನ್ನ ಕೊಟ್ಟು ತಾನೂ ಕೂಡ ವಿಷಯ ಭೋಗವನ್ನ ಮಾಡಿ ಒಳಗಿನಿಂದ ನಮ್ಮನ್ನು ಪ್ರೇರಿಸ್ತಕ್ಕಂಥ ಅಂತರ್ಯಾಮಿ ಅಂತ ಅರ್ಥ. ಅಂಥ ಅಂತರ್ಯಾಮಿಯಾಗಿರತಕ್ಕ ಪ್ರಾಜ್ಞನಾಮಕ ಭಗವಂತ ಅಂತ. ಇನ್ನೊಂದು ರೀತಿಯಿಂದ ಅವನು ಪ್ರಾಜ್ಞ, ಅವನು ಆತ್ಮ. ಅವನು ಪ್ರಾಜ್ಞರಿಗೆ ಆತ್ಮ. ಆತ್ಮ ಅಂದ್ರೆ ಅತ್ಯಂತ ಪ್ರೀತಿ ಪಾತ್ರ ಅಂತ ಅರ್ಥ. ಜ್ಞಾನಿಯುತ ಆತ್ಮೀಯ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನಿಗಳು ಅಂದ್ರೆ ನನಗೆ ಆತ್ಮ ಅಂತ. ಆತ್ಮ ಅಂದ್ರೆ ಅತ್ಯಂತ ಪ್ರೀತಿವಾದ, ಆತ್ಮೀಯ ಅಂತ.
ಜ್ಞಾನಿಗಳು ಅಂದ್ರೆ ನನಗೆ ಅತ್ಯಂತ ಪ್ರೀತಿ ಪಾತ್ರರು ಅಂತ. ಪ್ರಾಜ್ಞರು ಅಂದರೆ ಭಗವಂತನನ್ನು ತಿಳಿದಿರತಕ್ಕಂಥ ಜ್ಞಾನಿಗಳು ಯಾರಿಗೆ ಆತ್ಮವೋ ಅಂದ್ರೆ ಅತ್ಯಂತ ಪ್ರೀತಿ ಪಾತ್ರರೋ ಅವನು ಪ್ರಾಜ್ಞಾತ್ಮ. ಅಥವಾ ಪ್ರಾಜ್ಞರಿಗೆ ಯಾರು ಆತ್ಮವೋ ಅತ್ಯಂತ ಪ್ರೀತಿ ಪಾತ್ರನೋ, ಜ್ಞಾನಿಗಳಿಗೆ ಅತ್ಯಂತ ಪ್ರಿಯನಾದವ, ಜ್ಞಾನಿಗಳು ಅತ್ಯಂತ ಪ್ರಿಯನಾಗಿರುವವ, ಸ್ವಯಂ ಸರ್ವಜ್ಞನೂ ಸರ್ವಾಂತರ್ಯಾಮಿಯಾಗಿರುವ ಭಗವಂತ ಪ್ರಾಜ್ಞಾತ್ಮ. ಅವನ ಜ್ಞಾನ ಪ್ರಾಜ್ಞಾತ್ಮನ ಜ್ಞಾನ. ಅಂದ್ರೆ ಇಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ. ಈ ಪ್ರಾಜ್ಞಾ ಅನ್ನುವ ರೂಪ ಉಂಟಲ್ವಾ, ಅದು ನಮ್ಮನ್ನು ನಿದ್ರೆಯಲ್ಲಿ ನಿಯಂತ್ರಿಸ್ತಕ್ಕಂಥ ರೂಪವು ಪ್ರಾಜ್ಞಾನಾಮಕ ರೂಪ. ಆ ಪ್ರಾಜ್ಞಾನಾಮಕ ಭಗವಂತನ ಜ್ಞಾನ ಅಂತಂದ್ರೆ ಅಕಾರ ಉಕಾರ ಮಕಾರ, ಅದು ಮಕಾರದ ರೂಪ. ಮಕಾರದ ರೂಪ ಅಂದ್ರೆ ನರಸಿಂಹ, ಮತ್ತೆ ಪ್ರಾಜ್ಞಾತ್ಮ ಅಂದ್ರೆ ನರಸಿಂಹ ಬಂದ. ಬಾಳೆಗಾರ ಸ್ವಾಮಿಗಳು ಪೂಜೆ ಮಾಡುವುದು ನರಸಿಂಹಮಯ. ಅವರ ಪೀಠದಲ್ಲಿ ಅನೇಕ ಮಂದಿ ನರಸಿಂಹನ ಮುದ್ದು ಮುದ್ದಾದ ವಿಗ್ರಹಗಳಿವೆ. ಎಲ್ಲಕ್ಕಿಂತ ಸುಂದರವಾದ ಇಷ್ಟು ದೊಡ್ಡ ನರಸಿಂಹ ಶಾಳಗ್ರಾಮ ಇದೆ, ಬಹಳ ಸುಂದರವಾಗಿರತಕ್ಕಂಥ. ಪ್ರಾಜ್ಞಾತ್ಮ ಅಂದ್ರೆ ಆ ಮೂರನೆಯ ಮಕಾರವಾಚ್ಯವಾಗಿರತಕ್ಕಂಥ ರೂಪ. ಮಕಾರವಾಚ್ಯವಾದ ರೂಪ ಅಂದ್ರೆ ನರಸಿಂಹ. ಕೃಷ್ಣ ರಾಮ ನರಸಿಂಹಶ್ಚ. ಅಕಾರಕ್ಕೆ ಕೃಷ್ಣ, ಉಕಾರಕ್ಕೆ ರಾಮ, ಮಕಾರಕ್ಕೆ ನರಸಿಂಹ. ಅದನ್ನ ಪ್ರಾಜ್ಞಾತ್ಮ ಅಂದ್ರೆ ನರಸಿಂಹ ರೂಪ. ನರಸಿಂಹ ರೂಪದ ಜ್ಞಾನ ಅಂತಂದ್ರು. ಯಾಕೆ ಅಂತಂದ್ರೆ ಉಪಾಸಕನಿಗೆ ಬಹಳ ಮುಖ್ಯವಾದದ್ದು ನರಸಿಂಹ ರೂಪದ ಧ್ಯಾನ. ಉಳಿದ ಧ್ಯಾನಗಳಿಗಿಂತಲೂ ನರಸಿಂಹ ರೂಪದ ಧ್ಯಾನ ಬಹಳ ಮುಖ್ಯ. ಯಾಕೆ ಅಂದ್ರೆ ನರಸಿಂಹಾಧಿಕ ಮನ್ಯತ್ತು ದುರಿತಾದಿ ನಿವೃತ್ತಯೇ ಅಂತ. ನಮ್ಮಲ್ಲಿ ತುಂಬಾ ದಾಸ್ತಾನ ಇರುವುದು ದುರಿತ, ಪಾಪಗಳು. ನಮ್ಮಲ್ಲಿ ಸ್ಟಾಕ್ ಇರುವುದು, ಬೇಕಾದ ಧಾರಾಳವಾಗಿರುವುದು ಅಂದ್ರೆ ದುರಿತ. ಅದು ಬೇಡವಾದ್ದು, ಅದ್ರಲ್ಲಿ ಬೇಕಾದಷ್ಟಿದೆ, ಅದನ್ನು ಕಳ್ಕೋಬೇಕು. ಕಳ್ಕೊಳ್ಳೋದು ಹೇಗೆ? ಅದು ಜಾಸ್ತಿ ಆಗ್ತಾನೇ ಇದೆ. ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಯುಯೋಧ್ಯಸ್ಮ ಜುಹುರಾಣವೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಅಂತಾರೆ. ನಮ್ಮ ತಲೆ ಮೇಲೆ ಕೂತು ಪಾಪದ ಹೊರೆ ಎಷ್ಟಾಗಿಬಿಟ್ಟಿದೆ ಅಂದ್ರೆ ನಮ್ಮನ್ನು ಜುಹುರಾಣಂ ಅಂತ. ಜುಹುರಾಣಂ ಅಂದ್ರೆ ಆ ಹೊರೆಯ ಭಾರಕ್ಕೆ ನಾವು ಕುಸಿದು ಹೋಗಿದ್ದೇವೆ. ಎಷ್ಟು ಕುಸಿದ್ದೇವೆ ಅಂದ್ರೆ ಆ ವೆಯ್ಟೇಜ್ ಅದು ಭಾರ ಕಾಣುತ್ತೆ, ನಾವೇ ಕಾಣಿಸೋಲ್ಲ. ಎಷ್ಟು ತಲೆಯ ಹೊರೆ ಎಷ್ಟು ಭಾರ ಅಂದ್ರೆ ಅದನ್ನು ನಾವು ಕುಗ್ಗಿ ಹೋಗಿದ್ದೇವೆ. ಜುಹುರಾಣಂ ಅಂದ್ರೆ ಕುಸಿದು ಹೋದವರು. ಎಷ್ಟು ಕುಸಿದಿದ್ದೇವೆ ಅಂದ್ರೆ ಆ ಭಾರದ ಲಗೇಜಿನ ಅಡಿಯಲ್ಲಿ ನಮ್ಮ ತಲೆ ಇದೆ ಅನ್ನುವುದೇ ಕಾಣಿಸದಷ್ಟು ನಾವು ಕುಸಿದು ಹೋಗಿದ್ದೇವೆ. ಲಗೇಜೇ ಕಾಣ್ತಾ ಇದೆ, ನಾವು ಕಾಣ್ತಾ ಇಲ್ಲ. ಅಷ್ಟು ದೊಡ್ಡ ಪಾಪದ ಬೆಟ್ಟ ನಮ್ಮ ತಲೆಯ ಮೇಲಿದೆ. ಅದನ್ನು ಕೆಳಗಿಳಿಸಲಿಕ್ಕೂ ತ್ರಾಣ ಇಲ್ಲ ನಮಗೆ. ಅದಕ್ಕೆ ನಮ್ಮ ತಲೆಯಲ್ಲಿದ್ದ ಪಾಪದ ಬೆಟ್ಟವನ್ನು ಕೆಳಗಿಳಿಸಯ್ಯ ಅಂತ ದೇವರ ಹತ್ರವೇ ಪ್ರಾರ್ಥನೆ ಮಾಡ್ತೇವೆ ನಾವು. ಅದನ್ನು ಕೆಳಗಿಳಿಸ್ಬೇಕಾದ್ರೆ ಯಾರು ಪಾಪದ ಹೊರೆಯನ್ನು ಕೆಳಗಿಳಿಸಬೇಕು? ಪಾಪದ ಹೊರೆ ಕೆಳಗಿಳಿಸುವುದಲ್ಲ, ಸುಟ್ಟು ಬಿಡಬೇಕದನ್ನು. ನಮಗೆ ಕೆಳಗಿಳಿಸುವ ತಾಕತ್ತೂ ಇಲ್ಲ, ಸುಟ್ಟು ಬಿಡುವ ತಾಕತ್ತೂ ಇಲ್ಲ. ಅದಕ್ಕೆ ನರಸಿಂಹ ದುರಿತಾದಿ ನಿವೃತ್ತಯೇ ಅಂತ. ನರಸಿಂಹ ಪ್ರಾರ್ಥನೆಯಿಂದ ಸಮಸ್ತ ನಮಗೆ ಗೊತ್ತು. ಪ್ರಹ್ಲಾದನ ಸಾಧನೆಗೆ ದೊಡ್ಡ ದುರಿತವಾಗಿ ನಿಂತವ ಹಿರಣ್ಯಕಶಿಪ, ಅವನ ಅಪ್ಪನೇ. ಅವನು ಏನು ಮಾಡಿದ್ರು ಮಾಡ್ಲಿಕ್ಕೆ ಎಲ್ಲಿ ತನಕ ಅಂದ್ರೆ ಗುರುಕುಲಕ್ಕೆ ಕಳಿಸುವಾಗ ಒಂದು ಷರತ್ತು, ದೇವರ ಒಂದು ವಿಷಯ ಬಿಟ್ಟು, ನಮ್ಮದು ಸೆಕ್ಯುಲರ್ ಕಂಟ್ರಿ, ಆದ್ರಿಂದ ದೇವರ ವಿಷಯ ಪಾಠ ಮಾಡಬಾರದು ಅಂತ ಹೇಳಿ ಕಳಿಸಿಬಿಟ್ಟ. ದೇವರ ವಿಷಯ ಒಂದು ಬಿಟ್ಟು ಉಳಿದದ್ದೆಲ್ಲ ಪಾಠ ಮಾಡಬೇಕು ಅಂತ. ಸರಿ, ಇವನು ಏನು ಕಲಿತಿ ಅಂದ್ರೆ ಅವನು ಬಂದ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಭಕ್ತಿಶ್ಚೇ ನವಲಕ್ಷಣ ಶುರು ಮಾಡಿಬಿಟ್ಟ. ದೇವರ ಭಕ್ತಿ ಯಾವ ಕಾಲಕ್ಕೂ ಅವನಿಗೆ ತಿಳಿಯಬಾರದು, ದೇವರನ್ನ ಅವನು ಭಕ್ತಿಯಿಂದ ಸ್ಮರಿಸಬಾರದು. ಇವು ನಮ್ಮ ಕುಲಕಂಟಕ, ನನ್ನ ತಮ್ಮನನ್ನು ಕೊಂದವನನ್ನು ಭಕ್ತಿ ಮಾಡ್ತಾನೆ, ಮುಗಿಸಿಬಿಡಿ ಇವನನ್ನು ಅಂತ. ಅದರಿಂದ ಅವನ ಸಾಧನೆಗೆ ದೊಡ್ಡ ದುರಿತ, ದೊಡ್ಡ ಕಂಟಕವಾಗಿದ್ದವನು, ಮುಳ್ಳಾಗಿದ್ದವನು ಹಿರಣ್ಯಕಶಿಪು. ಆ ಮುಳ್ಳನ್ನ ಕಿತ್ತು ತೆಗೆದವ ನರಸಿಂಹ. ಹಾಗಾಗಿ ಯಾವುದೇ ನಮ್ಮಲ್ಲಿ ಇರತಕ್ಕಂಥ ದೋಷಗಳು, ಪ್ರತಿಬಂಧಕಗಳು, ದುರಿತಗಳು ಅದಿದ್ರೆ ಅದರ ನಾಶಕ್ಕೆ ಏನ್ ಮಾಡಬೇಕು ಅಂದ್ರೆ ನರಸಿಂಹ ಪ್ರಾರ್ಥನೆ ಮಾಡಬೇಕು ಅಂತ. ದಹದಹ ನರಸಿಂಹ ಸಹ್ಯವೀರ್ಯ ಅಹಿತಮ್ಮೆ. ನಮಗೆ ಅಹಿತವಾದ್ದು ಏನಿದೆ, ಅಹಿತ ಅಂದ್ರೆ ಶತ್ರುಗಳು ನಮಗಾಗದವರು ಅಂತ ಅರ್ಥ ಅಲ್ಲ. ನಮಗೆ ಅಹಿತವಾದ್ದು ನಮ್ಮೊಳಗೆ ಇರುವುದು, ನಮ್ಮ ದೋಷ, ನಮ್ಮ ದೌರ್ಬಲ್ಯ, ನಮ್ಮ ಪಾಪ, ನಮ್ಮ ಅಜ್ಞಾನ, ಅದೇ ನಮಗೆ ಅಹಿತ. ಹೊರತು ಯಾರೋ ಊರಿನಲ್ಲಿದ್ದವರೆಲ್ಲ ಅಲ್ಲ, ನಮ್ಮೊಳಗೆ ಇರೋರೇ ನಮಗೆ ಅಹಿತ ಮಾಡುವುದು. ಅಂಥ ಶತ್ರುಗಳನ್ನ ಸುಟ್ಟು ಬಿಡು ಅಂತ ನಾರಾಯಣ ಪಂಡಿತಾಚಾರ್ಯ ಪ್ರಾರ್ಥನೆ ಮಾಡಿದರು. ಹಾಗಾಗಿ ದೇವತೆಗಳು ನರಸಿಂಹೋಪಾಸಕರು ವಿಶೇಷತಃ ಆ ಮಕಾರದ ಉಪಾಸನೆ.
ಇನ್ನೊಂದು ವಿಶೇಷ ಇದೆ ಆ ಮಕಾರದ ಉಪಾಸನೆಯಲ್ಲಿ. ಅದು ನಿದ್ರೆ ಸಂಬಂಧಪಟ್ಟಂತ ಅಕ್ಷರ ಮಕಾರ. ನಿದ್ರೆಯನ್ನು ನಿಯಂತ್ರಿಸುವ ರೂಪ ಪ್ರಾಜ್ಞ ರೂಪ ಅಂತ ಹೇಳಿದೆ. ನಮಗೆ ನಿದ್ರೆಯನ್ನು ನಿಯಂತ್ರಿಸುವ ರೂಪದಿಂದಲೇ ನಿಜವಾಗಿ ಮೋಕ್ಷದ ಅರಿವು ಬರುವುದು. ಆ ರೂಪದ ಅರಿವು ಬರುವ ತನಕ ಮೋಕ್ಷದ ಕಲ್ಪನೆ ಬರುವುದಿಲ್ಲ. ಯಾಕೆಂದ್ರೆ ಎಚ್ಚರ ಅಂದರೆ ಎಚ್ಚರದಲ್ಲಿ ದುಃಖ ಇದೆ, ಸುಖ ಇದೆ, ಕೇವಲ ಆನಂದದ ಒಂದು ಅನುಭವವೇ ಇಲ್ಲ. ಯಾರಿಗೂ ಎಚ್ಚರದಲ್ಲಿ ಸುಖ ಇದೆ, ದುಃಖ ಇದೆ. ಕನಸಿನಲ್ಲಿ ಸುಖ ಇದೆ, ದುಃಖ ಇದೆ. ಒಳ್ಳೆ ಕನಸು ಬಿದ್ದರೆ ಖುಷಿ ಪಡ್ತೇವೆ, ಕೆಟ್ಟ ಕನಸು ಬಿದ್ದರೆ ಹೆದರ್ಕೊಳ್ತೇವೆ, ದುಃಖ ಪಡ್ತೇವೆ. ನಿದ್ರೆಯಲ್ಲೂ ಕನಸಿನಲ್ಲಿ. ಆದರೆ ಮೋಕ್ಷ ಅಂದ್ರೆ ನಿರ್ದುಃಖ ಆನಂದ ಅಂಥದ್ದು ಒಂದು ಗೊತ್ತಾದದ್ದು ನಿದ್ರೆಯಲ್ಲಿ. ನಿದ್ರೆಯಲ್ಲಿ ಮಾತ್ರ ದುಃಖ ಇಲ್ಲದ ಆನಂದದ ಅನುಭವ ಬಂತು. ನಿದ್ರೆಯಲ್ಲಿ ದುಃಖ ಇಲ್ಲದ ಆನಂದದ ಅನುಭವ ಬಂದದ್ದರಿಂದ ಯಾವುದು ನಿದ್ರೆಯಲ್ಲಿ ನಾವು ಪಡೆದೆವೋ ಅದನ್ನು ಸದಾ ಎಚ್ಚರದಲ್ಲಿ ಪಡೆಯುವುದು ಹೇಗೆ ಅಂತ ಅದನ್ನ ಮೋಕ್ಷದ ಕಲ್ಪನೆ ಕೊಟ್ಟವನೇ ನಿದ್ರಾ ನಿಯಾಮಕನಾದ ಪ್ರಾಜ್ಞ. ಅದಕ್ಕೋಸ್ಕರ ಪ್ರಾಜ್ಞಾತ್ಮ ಜ್ಞಾನ ಅಂತಾರೆ. ನಮಗೆ ಎಚ್ಚರದ ಅರಿವು ಬೇಡ, ಕನಸಿನ ಅರಿವು ಬೇಡ, ನಿದ್ರೆಯ ಅರಿವು ಬರಲಿ. ನಿದ್ರೆ ಅಂದ್ರೆ ಏನು ಅಂತ ಗೊತ್ತಾದರೆ ಎಚ್ಚರ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ನಿದ್ರೆ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರಿಗೆ ಎಚ್ಚರ ಆಗುವುದೇ ಇಲ್ಲ, ಎಚ್ಚರದಲ್ಲೂ ಎಚ್ಚರ ಇರೋದಿಲ್ಲ. ಹೀಗೆ ಆ ಪ್ರಾಜ್ಞಾತ್ಮ ಜ್ಞಾನ ನಿದ್ರೆಯಲ್ಲಿ ನಿಯಾಮಕನಾಗಿದ್ದು ನಮಗೆ ಕೇವಲ ಸುಖಾನುಭವವನ್ನು ಕೊಡತಕ್ಕ ಭಗವಂತನ ಜ್ಞಾನದಿಂದ ಕೇವಲ ಸುಖದ ಮಟ್ಟವನ್ನು ಮುಟ್ಟಿದವರವರು. ಅದರಿಂದ ಏನಾಯಿತು? ದುರಿತಗಳು ನಿವೃತ್ತಿ ಆಯಿತು, ದುಃಖ ಅಜ್ಞಾನಾದಿಗಳು ನಿವೃತ್ತಿ ಆದವು. ಅದರಿಂದ ಧೂತಾಂಧತಮಸ. ಅಂಧತಮಸ ಅಂದ್ರೆ ಕಗ್ಗತ್ತಲು ಅಂತ. ತಮಸ್ಸು ಅಂದ್ರೆ ಕತ್ತಲು, ಅಂಧತಮಸ ಅಂದ್ರೆ ಕಗ್ಗತ್ತಲು. ಕಣ್ಣು ಕುರುಡಾಗಿಸುವ ಕತ್ತಲು, ಕಗ್ಗತ್ತಲು ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಅವರ ಕಗ್ಗತ್ತಲು ಧೂತವಾಯಿತು, ನಾಶವಾಗಿ ಹೋಯಿತು. ಕಗ್ಗತ್ತಲು ಅಂದ್ರೆ ಯಾವುದು? ಅಜ್ಞಾನವೇ ಕಗ್ಗತ್ತಲು. ದೇವತೆಗಳ ಭಗವಂತನ ಜ್ಞಾನದಿಂದ ಒಳಗಿರುವ ಕತ್ತಲು, ನಮಗೆ ಹೊರಗಿನ ಕತ್ತಲು ಮುಖ್ಯ ಅಲ್ಲ. ಹೊರಗಿನ ಕತ್ತಲು ಬಂದರೆ ನಮಗೆ ಕ್ಯಾನ್ಲ್ ಇದೆ, ದೀಪದ ಕಾಲದೀಪ ಇದೆ, ಲ್ಯಾಂಪ್ ಇದೆ, ಲೈಟ್ ಇದೆ, ಏನಾದರೂ ಹಾಕೋಬಹುದು. ಹೊರಗಿನ ಕತ್ತಲನ್ನು ಕಳೆಯುವುದಕ್ಕೆ ಬಹಳ ಕಷ್ಟ ಏನೂ ಇಲ್ಲ. ಆದರೆ ಒಳಗಿನ ಕತ್ತಲನ್ನು ಕಳೆಯುವ ದೀಪ ಎಲ್ಲಿದೆ? ಆ ಲ್ಯಾಂಪ್ ಎಲ್ಲಿದೆ? ಅದಕ್ಕೇನು ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ. ಅದಕ್ಕೆ ಬೇಕಾಗಿರತಕ್ಕಂಥದ್ದು ಒಳಗಣ್ಣಿನ ಬೆಳಕು, ಆ ಅರಿವಿನ ಬೆಳಕು. ಅರಿವಿನ ಬೆಳಕಿನಿಂದ ಮಾತ್ರ ಆ ಕತ್ತಲು ಪರಿಹಾರ ಆಗುವುದು ಸಾಧ್ಯ. ಅದಕ್ಕೋಸ್ಕರ ಗುರುಗಳ ನಿರಂತರ ಸೇವೆಯಿಂದ ಬೆಳೆದು ಬಂದಿರತಕ್ಕಂಥ ಭಗವಂತನ ಅರಿವಿನಿಂದ ಒಳಗೆ ತುಂಬಿದ್ದ ಅಜ್ಞಾನದ ಕತ್ತಲೆ ಎನ್ನುವುದು ಅವರು ಪೂರ್ತಿ ಹೊರಟೋಗ್ಬಿಟ್ಟಿದೆ. ಧೂತ ಅಂದ್ರೆ ಒದ್ದೋಡಿಸಿ ಬಿಟ್ಟಿದ್ದಾರೆ ಅವರು. ಕತ್ತಲು ಮತ್ತೆ ಒಳಗೆ ಬರುವಂಗೇ ಇಲ್ಲ, ಸದಾ ಬೆಳಕು. ನಮಗಾಗಲ್ಲ, ನಾವು ಹಗಲು ಬಂತು ಪುನಃ ರಾತ್ರಿ ಬರ್ತದೆ. ನಮಗೆ ಹಗಲಾಗುವುದು ರಾತ್ರಿ ಆಗುವುದಕ್ಕೋಸ್ಕರ. ಅವರಿಗೆ ಆಗಲ್ಲ. ಹಗಲು ಅಂದ್ರೆ ಸಕೃತ್ ಪ್ರಭಾತಂ, ಹಗಲಾಯಿತು ಅಂದ್ರೆ ಮತ್ತೆ ರಾತ್ರಿ ಆಗ್ಲಿಕ್ಕಿಲ್ಲ. ಅಂತಹ ಕತ್ತಲನ್ನು ಒದ್ದೋಡಿಸಿದವರು ಯಾರು? ಸುಮನ. ಅಂತ ಸುಮನಸ್ಸರು. ಸುಮನಸ್ಸರು ಅಂದ್ರೆ ದೇವತೆಗಳು. ಸಂಸ್ಕೃತದಲ್ಲಿ ಸುಮನಸ್ಸು ಅಂದ್ರೆ ಒಂದು ದೇವತೆಗಳು ಅಂತ ಅರ್ಥ, ಇನ್ನೊಂದು ಹೂವುಗಳು ಅಂತ ಅರ್ಥ. ಸ್ತ್ರೀಯ ಸುಮನಸಃ ಪುಷ್ಪಂ. ಸುಮನಸಃ ಅಂತ ಅನ್ನೋದಕ್ಕೆ ಸ್ತ್ರೀಲಿಂಗ ಆದ್ರೆ ಪುಷ್ಪ ಅಂತ ಅರ್ಥ, ಪುಲ್ಲಿಂಗ ಆದ್ರೆ ದೇವತೆಗಳು ಅಂತ ಅರ್ಥ. ಅಥವಾ ವಿದ್ವಾಂಸರು ಅಂತ. ಸುಮನಸ್ ಒಳ್ಳೆಯ ಮನಸ್ಸುಳ್ಳವರು. ಮನಸ್ಸು ಅಂದ್ರೆ ಮನನ. ಒಳ್ಳೆ ಮನನ ಮಾಡಿ ಚೆನ್ನಾಗಿ ತಿಳಿದವರು ಸುಮನಸ್ಸರು. ಸದಾ ಮನನ ಮಾಡಿ ಸತ್ಯವನ್ನು ಅರಿತವರು ಸುಮನಸ್ಸರು. ಹೂವಿಗೂ ಸುಮನಸ್ಸು ಅಂತ ಹೆಸರು. ಯಾಕೆಂದ್ರೆ ನಮ್ಮ ಒಳ್ಳೆಯ ಮನಸ್ಸನ್ನು ಇನ್ನೊಬ್ಬರಿಗೆ ತೋರಿಸುವ ಮಾಧ್ಯಮ ಅದು. ನಾವು ಹೇಳ್ತೇವಲ್ಲ, ಒಳ್ಳೆ ಹೂವಿನಂತಹ ಹೃದಯ, ಒಳ್ಳೆ ಮನುಷ್ಯ ಅಂತ. ಒಳ್ಳೆ ಹೃದಯ ಅಂತ ಅನ್ನೋದಕ್ಕೆ ನಮಗೆ ಇರೋದು ಉಪಮಾನ. ವಜ್ರದಂತೆ ಕಠೋರ ಹೃದಯ, ಹೂವಿನಂತೆ. ಆ ಮನಸ್ಸು ಹೂವಿನಂತೆ ಮೃದು, ಹೂವಿನಂತೆ ಕಂಪು, ಹೂವಿನಂತೆ ಸುಂದರ, ಹೂವಿನಂತೆ ತಂಪು. ಹಾಗೆ ತುಂಬಾ ಮೃದು ಹೃದಯ ಸಜ್ಜನ ಅಂತ ಹೇಳ್ಬೇಕಾದ್ರೆ ಅವನು ಹೂವಿನಂಥ ಹೃದಯ ಅಂತೇವೆ. ಅದಕ್ಕೆ ಮನಸ್ಸಿಗೆ ಅದಕ್ಕೆ ಕೊಡತಕ್ಕಂಥ ಉಪಮಾನ ಹೂವಾದ್ರಿಂದ ಅದನ್ನು ಸುಮನಸ್ಸು ಅಂತಾರೆ. ಆದ್ದರಿಂದಲೇ ಸಭೆ ಸಮಾರಂಭಗಳಲ್ಲಿ ನಾವು ಹೂವಿನ ಮಾಲೆ ಅರ್ಪಣೆ ಮಾಡ್ತೇವೆ. ಅದರ ಅರ್ಥ ಏನು? ನಮ್ಮ ತೋಟದಲ್ಲಿ ಬೇಕಾದಷ್ಟು ಹೂ ಬೆಳೆಯುತ್ತೆ ಅಂತಲ್ಲ, ಅಂಗಡಿಯಿಂದಲೂ ತರ್ತೇವೆ, ತೋಟದಲ್ಲಿ ಬೆಳೆಯದೇ ಇದ್ರೆ. ಅದರ ಅರ್ಥ ನಮ್ಮ ಮನಸ್ಸು ಸೌಜನ್ಯಪೂರ್ಣವಾದ ಮನಸ್ಸಿನಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಅದಕ್ಕೆ ಸಂಕೇತ ಮನಸ್ಸು. ಹನುಮಂತನ ಹಾಗೆ ಎದೆ ಬಗೆದು ನೋಡ್ರಿ, ಒಳಗೆ ಏನಿದೆ ನೋಡ್ರಿ ತೋರಿಸಿಕ್ ಬರೋದಿಲ್ಲ. ಅದಕ್ಕೆ ಮನಸ್ಸಿಗೆ ಮನಸ್ಸಿನಲ್ಲಿರತಕ್ಕಂಥ ಸೌಜನ್ಯವನ್ನ ಹೂವಿನ ಮೂಲಕ, ಹೂವಿನಂಥ ಹೃದಯದಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಇದು ನಾಟಕ ಮಾಡ್ಲಿಕ್ಕೆ ಬರುತ್ತೆ. ಒಳಗಿನಿಂದ ದ್ವೇಷ ತುಂಬಿಕೊಂಡು ಹೂವಿನ ಮೇಲೆ ಹಾಕ್ಲಿಕ್ಕೆ ಬರುತ್ತೆ.
ಆದರೆ ವಾಸ್ತವಿಕವಾಗಿ ಒಳಗೆ ಏನಿದೆಯೋ ಅದು ಹೊರಗೆ ನಡೆಯಬೇಕು. ಅಂದ ಸುಮನಸ್ಸು ಅಂದ್ರೆ ಮನಸ್ಸಿಗೆ ಪ್ರತೀಕ, ಮನಸ್ಸಿನ ಸೌಜನ್ಯಕ್ಕೆ ಪ್ರತೀಕ. ಅದು ಒಂದು ಅರ್ಥ. ಇನ್ನೊಂದರ್ಥ ಸು ಅಂದ್ರೆ ಸಮೀಚೀನವಾದ ಮನಸ್ಸು, ಚೆನ್ನಾದ ಮನಸ್ಸು ಅಂದ್ರೆ ಚೆನ್ನಾಗಿ ಮನನ ಮಾಡಿದ ಮನಸ್ಸು, ಭಗವಂತನನ್ನು ಚೆನ್ನಾಗಿ ಅರಿತುಕೊಂಡಿರತಕ್ಕ. ಸು ಅಂದ್ರೆ ಭಗವಂತ, ಆನಂದ ರೂಪನಾದ ಭಗವಂತ, ಅವನಲ್ಲೇ ಮನಸ್ಸಿರುವವರು ಸುಮನಸ್ಸರು. ಭಗವಂತನನ್ನ ಸದಾ ಚಿಂತನೆ ಮಾಡುವವರು, ಭಗವಂತನಲ್ಲೇ ಮನಸ್ಸನ್ನು ನೆಟ್ಟವರು, ಭಗವಂತನನ್ನೇ ನಿರಂತರ ಮನನ ಮಾಡುವವರು. ಆದ್ದರಿಂದ ಸು ಅಂದರೆ ಸುಖ, ಆನಂದಮಯವಾದ ಮನಸ್ಸು, ಮನಸ್ಸಿನಲ್ಲಿ ದುಃಖವೇ ಇಲ್ಲ, ಯಾವಾಗಲೂ ಆನಂದಮಯವಾಗಿರುವವರು ಸುಮನಸ್ಸರು, ದೇವತೆಗಳು. ಲವಲವಿಕೆಯಿಂದ, ತವಕದಿಂದ ಮುನ್ನುಗ್ಗಿ, ಕೋಲಾಹಲದಿಂದ ವೇಗವಾಗಿ ಮುನ್ನುಗ್ಗಿ ಆಚಾರ್ಯರ ಪಾದಸೇವೆಗೋಸ್ಕರ ಹೋಗಿ ಆ ಪಾದಸೇವೆಯನ್ನು ಪಡೆದು, ಅದರಿಂದ ಗುರು ಅನುಗ್ರಹ ಪಡೆದು, ಅದರಿಂದ ಭಗವಂತನ ಅರಿವನ್ನು ಪಡೆದು, ಅದರಿಂದ ಒಳಗಿರುವ ಕತ್ತಲನ್ನು ಕಳೆದುಕೊಂಡ ದೇವತೆಗಳು ಅಂತ ಇಷ್ಟ ಆಯ್ತು ದೇವತೆಗಳಿಗೆ. ಉತ್ಕಂಠಾಕುಂಠ ಕೋಲಾಹಲ ಜವ ವಿಜಿತಾಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಧ ತಮಸ ಸುಮನಸ್. ಅಂಥ ದೇವತೆಗಳ ಮೌಳಿ. ಮೌಳಿ ಅಂದರೆ ತಲೆ ಅಂತ. ಮೌಳಿ ಅನ್ನೋದಕ್ಕೆ ಎರಡು ಅರ್ಥ, ಕಿರೀಟ ಅಂತಲೂ ಅರ್ಥ ಇದೆ. ಕಿರೀಟ ಅಷ್ಟೇ ಅಲ್ಲ, ಮೌಳಿ ಅಂದ್ರೆ ತಲೆ ಅಂತ ಅರ್ಥ. ಇಲ್ಲಿ ತಲೆ ಅಂತ ಯಾಕೆಂದ್ರೆ ಆಚಾರ್ಯರಿಗೆ ನಮಸ್ಕಾರ ಮಾಡೋರು ಕಿರೀಟ ಇಟ್ಕೊಂಡೇ ನಮಸ್ಕಾರ ಮಾಡೋದಲ್ಲ, ಕಿರೀಟ ತೆಗೆದು ನಮಸ್ಕಾರ ಮಾಡಬೇಕು. ಅದು ಕಿರೀಟ ಇಟ್ಕೊಂಡೇ ನಮಸ್ಕಾರ ಮಾಡೋದು ಸಿನಿಮಾದಲ್ಲಿ ಮಾತ್ರ. ಸಿನಿಮಾದಲ್ಲಿ ಮೇಕಪ್ ಮಾಡಿದ್ರೆ ತೆಗಿಲಿಕ್ಕೆ ಆಗುದಿಲ್ಲ, ಕೆಮರಾದ ಮುಂದೆ ಎಲ್ಲ ಮೇಕಪ್. ಅವರು ಸಿನಿಮಾದಲ್ಲಿ ರಾಮ ಅವು ಯಾವಾಗಲೂ ಮಲ್ಕೊಳ್ಳುವಾಗಲೂ ಕಿರೀಟ ಇಟ್ಕೊಂಡೇ ಮಲ್ಕೊಳ್ಳೋದು, ಸ್ನಾನ ಮಾಡುವಾಗಲೂ ಕಿರೀಟ ಇಟ್ಕೊಂಡೇ. ನನಗೆ ಆಶ್ಚರ್ಯ ಆಗೋದು, ಇದು ಏನಪ್ಪ, ಅವತ್ತು ದೇವಾಂಶ ಸಂಭೂತರು ನೋಡಿ ಏನು ಮಾಡೋದು ನಡೆಯುತ್ತೆ ಅಂತ ಕಡೆಗೆ. ಸಿನಿಮಾಂಶ ಸಂಭೂತರು ಹಾಗೆ ಮಾಡುದು, ದೇವಾಂಶ ಸಂಭೂತರು ಹಾಗೆ ಮಾಡುದು. ಅವರು ನೀರಿಗೆ ಇಳಿಯುವಾಗಲೂ ಕಿರೀಟ, ಪಟ್ಟೆ ಪಿತಾಂಬರ, ಮೈಯೆಲ್ಲ. ಯಾಕಂದ್ರೆ ಮೇಕಪ್ ತೆಗಿಲಿಕ್ಕೆ ಹೇಳುವುದಿಲ್ಲ ಆಕ್ಟರು. ಅವು ಯಾವ ಶೂಟಿಂಗ್ ನಲ್ಲಿ ಸೀನ್ ನಲ್ಲಿ ಎಲ್ಲ ಹಾಕೊಂಡಿರ್ಬೇಕು. ಇದನ್ನು ನೋಡಿ ಕೆನ್ನೆ ತಟ್ಕೋಬೇಕು, ಊದುಬತ್ತಿ ಹಚ್ಚಿ ರಾಮಾಯಣದ ಕಥೆ, ಆಹಾ ರಾಮ ಅಂತ. ಇದು ನಮ್ಮ ಪ್ರಾರಬ್ಧ. ಎಲ್ಲ ಮಲ್ಕೊಳ್ಳುವಾಗಲೂ ಅವನ ಕಿರೀಟ, ಹಾರ, ಆಭರಣ, ಕೇಯೂರು, ಅಂಗದ ಎಲ್ಲ ಹಾಕೊಂಡು ಏನು ಕಷ್ಟ ಈ ದೇವರಿಗೆ ಎಂದು ಕಾಣೋದು ನನಗೆ. ಮಲ್ಕೊಳ್ಳುವಾಗಲೂ ತಿಳಿದಿಡ್ಲಿಕ್ಕಿಲ್ಲ, ಏನು ಕಷ್ಟ, ಒದ್ದಾಟ ಅಂತ. ಇದೆಲ್ಲ ಏನು ಅಂದ್ರೆ ಸಿನಿಮಾದ ದೇವರುಗಳನ್ನು ನೋಡಿ ನಮಗೆ ಆದ ಪರಿಚಯಗಳು, ಅಭ್ಯಾಸಗಳು, ಚಟಗಳು. ದೇವತೆಗಳು ಪ್ರಾಣದೇವರಿಗೆ ನಮಸ್ಕಾರ ಮಾಡುವಾಗ ಕಿರೀಟ ಇಟ್ಕೊಂಡು ಮಾಡುವುದಿಲ್ಲ, ಕಿರೀಟ ತೆಗೆದು ಮಾಡ್ತಾರೆ. ಅದರಿಂದ ದೇವತೆಗಳು ಅವರ ತಲೆಯ ಮೌಳಿ ರತ್ನಾವಳಿನ ಅಂತ, ಅದು ತಲೆಯಲ್ಲಿ ಇರತಕ್ಕಂಥ ಕಿರೀಟ ಅಂತ ಅರ್ಥ ಮಾಡ್ತಾರೆ. ಯಾಕೆಂದ್ರೆ ಈಗ ಒಂದು ಸಭೆಯಲ್ಲಿ ಬಂದಾಗ ಅಂತ ಇಟ್ಟುಕೊಳ್ಳಿ, ಸಭೆಯಲ್ಲಿ ಬರುವಾಗ ದೇವತೆಗಳೆಲ್ಲ ಕಿರೀಟ, ಅದೇನು ದೇವತೆಗಳು ಕಿರೀಟ ಇಟ್ಟುಕೊಳ್ಳೋದು, ನಾವು ಕಿರೀಟ ಇಟ್ಟುಕೊಳ್ಳೋದಿಲ್ಲ ಏನು. ಕಿರೀಟ ಅಂದ್ರೆ ನಮಗೇನೋ ಒಂದು ವಿಚಿತ್ರವಾದ ಕಲ್ಪನೆ ಇದೆ. ಹಿಂದಿನ ಕಾಲದಲ್ಲಿ ಎಲ್ಲರೂ ಕಿರೀಟ ಇಟ್ಟುಕೊಳ್ತಿದ್ರು, ಮನುಷ್ಯರು ಕೂಡ. ಕಿರೀಟ ಅಂದ್ರೆ ಅಂತ ಗೊತ್ತ, ಮುಂಡಾಸು ಅಂತ ಅರ್ಥ ಅಷ್ಟೇ. ಕಿರೀಟ ಅಂದ್ರೆ ಕಿರೀಟ ಅಂದ್ರೆ ಏನೋ ಅದೊಂದು ಹೀಗೆ ಟ್ರಯಾಂಗ್ಯುಲರ್ ತ್ರಿಕೋಣ ಆಕಾರವಾಗಿರಬೇಕು, ಅದು ಬಂಗಾರದಲ್ಲಿ ಮಾಡಿ ಅದಕ್ಕೆಲ್ಲ ರತ್ನ ನವರ್ಜ ಏನಿಲ್ಲ. ಕಿರೀಟ ಅಂದ್ರೆ ಸಂಸ್ಥೆಯಲ್ಲಿ ಮುಂಡಾಸು ಅಂತ ಅರ್ಥ. ಅದನ್ನ ರಾಜರುಗಳು ಅದಕ್ಕೆ ಮುತ್ತು ಜಾಲರಿ ಎಲ್ಲ ಹಾಕೊಳ್ತಿದ್ರು. ನೀವು ಮೈಸೂರು ಮಹಾರಾಜರ ಮುಂಡಾಸಿನಲ್ಲಿ ಮುತ್ತಿನ ಜಾಲರಿ ಎಲ್ಲ ನೋಡಿ ಅಷ್ಟೇ. ಕಿರೀಟ ಅಂದ್ರೆ ತಲೆ ಮೇಲೆ ಇಟ್ಟುಕೊಳ್ಳತಕ್ಕಂಥ ಪಾಗು, ಉಷ್ಣೀಷ, ಕಿರೀಟ ಎಲ್ಲ ಒಂದೇ. ಶಿರಸ್ಸು ಅಥವಾ ಶಿರಸ್ಸಿನಲ್ಲಿ ತೊಟ್ಟಿರತಕ್ಕಂಥ, ತಲೆಗೆ ಕಟ್ಟಿಕೊಳ್ತಿರತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ತಲೆ ಬಿಟ್ಟುಕೊಂಡು ತಿರುಗುತ್ತಿರಲಿಲ್ಲ, ತಲೆ ಕಟ್ಟಿಕೊಳ್ತಿದ್ರು. ಅದೊಂದು ಅಲಂಕಾರ, ಚಂದ ಅಂತ. ಆಮೇಲೆ ಚಂದ ಅಲ್ಲ ಅಂತ ಖಂಡಿತು ಬಿಟ್ರು. ಆಮೇಲೆ ಗಾಂಧಿ ಟೊಪ್ಪಿ ಹಾಕಿದ್ರೆ ಚಂದ ಅಂತ ಕೆಲವು ಕಡೆ ಟೊಪ್ಪಿ ಹಾಕಿದ್ರು. ನಾವೇ ಹಾಕೊಳ್ಳೋದಕ್ಕಿಂತ ಇನ್ನೊಬ್ಬರೇ ಹಾಕಿದ್ರೆ ಚಂದ ಅಂತ ಕಡಿತು. ಆಮೇಲೆ ಅದೆಲ್ಲ ಮತ್ತೆ ಒಂದೊಂದೇ ಬೆಳವಣಿಗೆಗಳು. ನಿಜವಾಗಿ ಯಾವುದು ಚಂದ ಅಲಂಕಾರ ಅಂತ ಕಾಣುತ್ತೆ ಅದನ್ನು ಮಾಡಿಕೊಳ್ತಾರೆ. ಸರಿ, ಕಿರೀಟ ಮುಂಡಾಸು ಕಟ್ಟಿಕೊಂಡ್ರೆ ಚಂದ ಅಂತ ಖಂಡಿತು ಮುಂಡಾಸು ಕಟ್ಟಿಕೊಂಡ್ರು ಒಂದು ಕಾಲದಲ್ಲಿ. ನಿಮಗೆ ಗೊತ್ತಿರ್ಬೋದು, ಉಡುಪಿಯಲ್ಲಿ ಪರ್ಯಾಯದಲ್ಲಿ ಸ್ವಾಮಿಗಳು ಮುಂಡಾಸು ಕಟ್ಟಿಕೊಂಡ್ರು. ಅದು ಒಂದು ವೈಭವ, ಅಲಂಕಾರ ಅಂತ. ಸ್ವಾಮಿಗಳು ಮುಂಡಾಸು ಕಟ್ಟಿಕೊಂಡು ಮೇನೆಯಲ್ಲಿ ಕರ್ಕೊಂಡು ಬರ್ತಾರೆ. ಅದೊಂದು ವೈಭವದ ಸಮೃದ್ಧಿಯ ಸಂಕೇತ. ಹಾಗೆ ಮೌಳಿ ಅಂತಂದ್ರೆ ಮುಂಡಾಸು ಅಂತಲೂ ಒಂದು ಅರ್ಥ ಇದೆ. ಬರೇ ತಲೆಯೂ ಆಗಬಹುದು. ಅಂದ್ರೆ ತಲೆಯಲ್ಲಿ ಮುಂಡಾಸಿನಲ್ಲಿ ಮುತ್ತಿನ ಜಾಲರಿ ಇರಿದ್ರೆ ಮೌಳಿ ರತ್ನಾವಳಿನ ಅಂತ ಮುಂದೆ ಇದೆ. ಅದಕ್ಕೆ ಸ್ವಲ್ಪ ತೊಂದರೆ ಆದ ಹಾಗೆ ಕಾಣುತ್ತೆ. ರತ್ನಾವಳಿ ಅಂದ್ರೆ ತಲೆ ಮತ್ತು ತಲೆ ತಾಗುವಾಗ ಈಗ ಬಗುವ ಕುತ್ತಿಗೆಯಲ್ಲಿ ಇರತಕ್ಕಂಥ ಮಾಲೆಯೂ ಕೂಡ ತಾಗತ್ತೆ. ರತ್ನಾವಳಿ ಅಂದ್ರೆ ಮುತ್ತಿನ ಹಾರ. ಅದು ಕಿರೀಟಕ್ಕೆ ಕಟ್ಟಿರತಕ್ಕ ಮುತ್ತಿನ ಜಾಲರಿಯೂ ಆಗಬಹುದು. ನೋಡಿ, ಹಿಂದಿನ ಕಾಲದ ಕಿರೀಟ ಅಂದ್ರೆ ಹೀಗೆ ಒಂದು ಮುಂಡಾಸು ಕಟ್ಟಿಕೊಂಡು, ಮುಂಡಾಸಿಗೆ ಅದು ಸರಿಯಾಗಿ ಈಗ ನೋಡ್ಲಿಕ್ಕೆ ಸಿಗುವುದು ಹಳೆ ಕಾಲದ ಕೃಷ್ಣರಾಜ ಒಡೆಯರ ಫೋಟೋ ನೋಡಿದ್ರೆ ಗೊತ್ತಾಗತ್ತೆ. ಅದು ಬಟ್ಟೆಯ ಮುಂಡಾಸು ಇರುತ್ತೆ. ಆ ಮುಂಡಾಸಿಗೆಲ್ಲ ಮುತ್ತಿನ ಜಾಲರಿ ಕಟ್ಟಿರ್ತಾರೆ ಅಷ್ಟೇ. ಮತ್ತೆ ಇಡೀ ಮುಂಡಾಸೆ ಬಂಗಾರದ್ದಲ್ಲ. ಮೌಳಿ ರತ್ನಾವಳಿ ನಾಮ್, ಅವರ
ಶಿರಸ್ಸಿನಲ್ಲಿ ತೊಟ್ಟಿರತಕ್ಕ ಅಥವಾ ಕೊರಳಲ್ಲಿ ತೊಟ್ಟಿರತಕ್ಕಂಥ ಮುತ್ತಿನ ಮಾಲೆಗಳು. ಅದು ಇಷ್ಟು ಒಂದು ಶಬ್ದ ಆಯಿತು. ಏನು? ಲವಲವಿಕೆಯಿಂದ, ತುಂಬು ಉತ್ಸಾಹದಿಂದ ಮುನ್ನುಗ್ಗಿ ವೇಗವಾಗಿ ಧಾವಿಸಿ ಗೆದ್ದು ಪಡೆದಂಥ ಆಚಾರ್ಯರ ಪಾದಸೇವೆಯಿಂದ, ನಿರಂತರ ಸೇವೆಯಿಂದ ಬೆಳೆದು ಬಂದ ಭಗವಂತನ ಅರಿವಿನಿಂದ ಒಳಗಿನ ಕತ್ತಲನ್ನು ಕಳೆದುಕೊಂಡ ದೇವತೆಗಳ ತಲೆ ಮತ್ತು ಕೊರಳಲ್ಲಿದ್ದ ಮುತ್ತಿನ ಮಾಲೆಗಳ, ಅಲ್ಲಿಗ ಏನು ಅಂತ ಮುತ್ತಿನ ಮಾಲೆಗಳ ಮೌಳಿ ರತ್ನಾವಳೀನಾಂ ಭಕ್ತಿ. ಏನು ಅಂತಹ ಮುತ್ತಿನ ಮಾಲೆಗಳ ಕಥೆ? ಭಕ್ತ್ಯುದ್ರೇಕ ಅವಗಾಢ ಪ್ರಘಟನ ಸಧಟಾತ್ಕಾರ ಸಂಘರ್ಷ್ಯಮಾಣ ಪ್ರಾಂತ ಪ್ರಾಗ್ರ್ಯಾಂಘ್ರಿ ಪೀಠೋತ್ಥಿತ ಕನಕರಜ ಪಿಂಜರ ರಂಜಿತಾಶ. ಅಂಥ ಭಕ್ತಿ ದೇವತೆಗಳು ಬಂದು ಭಕ್ತ್ಯುದ್ರೇಕ ಅವಗಾಢ ಪ್ರಘಟನ ಸಧಟಾತ್ಕಾರ, ಭಕ್ತಿ ಉದ್ರೇಕ. ಆಚಾರ್ಯರನ್ನ ನೋಡಿದರು. ಆಚಾರ್ಯರನ್ನು ವಾಯುದೇವರನ್ನು, ಮಧ್ವಾಚಾರ್ಯರನ್ನಲ್ಲ, ಇದು ವಾಯುದೇವರ ವರ್ಣನೆ. ವಾಯುದೇವರ ನಮಸ್ಕಾರಕ್ಕೋಸ್ಕರ ದೇವತೆಗಳು ಸಾಲು ಕಟ್ಟಿ ನಿಂತಿದ್ದಾರೆ. ಸತ್ಯಲೋಕದಲ್ಲಿ ವಾಯುದೇವರ ದರ್ಶನ ಆಯಿತು. ವಾಯುದೇವರನ್ನು ನೋಡಿದ ತಕ್ಷಣ ಭಕ್ತ್ಯುದ್ರೇಕ ಆಯಿತು. ಯಾರ ಪಾದಸೇವೆ ಮಾಡಬೇಕು ಅಂತ ತಾವು ಹೋಗಿದ್ದಾರೋ ಅವರನ್ನು ನೋಡಿದ ತಕ್ಷಣ ಆಗುವ ಆನಂದ. ವಾಯುದೇವರ ದರ್ಶನ ಆಯಿತು. ಎಷ್ಟು ದೊಡ್ಡ ಮನುಷ್ಯರ ಭೇಟಿಗೆ ಹೋದಾಗ ದರ್ಶನ ಆಗುತ್ತೋ ಇಲ್ವೋ, ಒಳ ಕರೀತಾರೋ ಇಲ್ವೋ, ಮತ್ತೆ ಬಾ ಅಂತ ಹೇಳ್ತಾರೋ, ಹೆಬ್ಬಾಗಲೆಲ್ಲ ಕಳಿಸ್ಬಿಡ್ತಾರೋ, ಏನೋ ಸಂಕೋಚದಿಂದ ಹೋಗಿರ್ತೇವೆ. ಎಲ್ಲಾರು ಬಾಗಿಲು ಒಳಗೆ ಬಾ ಅಂದ್ಬಿಟ್ರೆ ಏನ್ ಸ್ವಾಮಿ ಹೋದ ತಕ್ಷಣ ಬಾ ಅಂತ ಕರೆದು ಬಿಟ್ರು ಕರಗಿ ಬಿಡ್ತೇವೆ ನಾವು. ಹಾಗೆ ವಾಯುದೇವರು ದರ್ಶನ ಆಯ್ತು ಅಂದಾಗ ಭಕ್ತ್ಯುದ್ರೇಕ ಅವಗಾಢ ಪ್ರಘಟನ. ಅವಗಾಢ ಅಂದ್ರೆ ತುಂಬಾ ಗಟ್ಟಿಯಾಗಿ ತಲೆ ಎತ್ತಿ ಪಾದಕ್ಕೆ ತಲೆ ಮಣಿಸಿದ. ಅವಗಾಢ ಪ್ರಘಟನ ಅಂದ್ರೆ ತಲೆಯನ್ನ ಕಾಲಿಗೆ ಗಟ್ಟಿಯಾಗಿ ಮುಟ್ಟಿಸುವುದು. ನಾವು ತಲೆಯನ್ನು ಒತ್ತಿ ಇಟ್ಬಿಟ್ಟು ಅವಗಾಢ ಪ್ರಘಟನ, ಎಷ್ಟು ತಲೆಯನ್ನ ಭಗವಂತನ ವಾಯುದೇವರ ಪಾದಕ್ಕೆ ತಲೆ ಇಟ್ಟು ತಲೆ ಘಟ್ಟಿಸುವುದು ಅಂತ ಹೇಳ್ತೇವಲ್ಲ, ತಲೆ ಘಟ್ಟಿಸಿಬಿಡೋದು ಗುರುಗಳ ಪಾದಕ್ಕೆ. ಆಗ ಸಧಟಾತ್ಕಾರ ಸಂಘೃಷ್ಯಮಾನ ಪ್ರಾಂತ ಪ್ರಾಗ್ರ್ಯ ಅಂಘ್ರಿ ಪೀಠ. ಆವಾಗ ಎಲ್ಲಿಗೆ ಆಚಾರ್ಯ ಪಾದ ಎಲ್ಲಿ ಸಿಗುತ್ತೆ? ಆವಾಗ ಪಾದ ಅಷ್ಟೇನ ಒಟ್ಟಿಗೆ ಪಾದಕ್ಕೆ ಅಡ್ಡು ಬಿಡ್ತಾನೆ. ಕಡೆಗೆ ಅವರು ಮನೆ ಮೇಲೆ ಕಾಲಿಟ್ಟಿದ್ರಂತೆ. ಪಾದಪೀಠ, ಕಾಲಿಡ್ಲಿಕ್ಕೆ ಒಂದು ಮನೆ ಇರುತ್ತೆ ಕೆಳಗಡೆ. ಆ ಪಾದಪೀಠ ಉಂಟಲ್ಲ, ಆ ಪಾದಪೀಠಕ್ಕೆ ಇವರ ತಲೆ ತಾಗಿತಂತೆ. ಅದು ಸಧಟಾತ್ಕಾರ, ಧಡಾರನೆ ತಾಗಿತ್ತು ಹೇಳ್ತೇವಲ್ಲ, ಸಧಟಾತ್ಕಾರ ಅಂದ್ರೆ ಅದು ಧಡಾಲ ಅಂತ ತಾಗಿತಂತೆ. ಭಕ್ತ್ಯುದ್ರೇಕದಿಂದ ಆ ತಲೆಯನ್ನು ಅದಕ್ಕೆ ಜಪ್ಪಿದ್ರು. ತಲೆಯನ್ನ ತಾಗಿಸಿದಾಗ ಸಧಟಾತ್ಕಾರ ಸಂಘರ್ಷ್ಯಮಾಣ ಪ್ರಾಂತ ಪ್ರಾಗ್ರ್ಯ ಅಂಘ್ರಿಪೀಠ. ಅದರ ಪೀಠದ ಪಕ್ಕಕ್ಕೆ ಬದಿಗೆ ಪ್ರಾಂತ ಒಂದು ತುದಿಗೆ ಇವರ ತಲೆ ತಾಗಿತಂತೆ. ಅದು ಧಡಾರನೆ ತಾಗಿತು. ಸಧಟಾತ್ಕಾರ ಸಂಘರ್ಷ್ಯಮಾಣ, ಇವರ ತಲೆಗೂ ಪೀಠಕ್ಕೂ ಸಂಘರ್ಷ ಆಯಿತು, ಘಟ್ಟನೆ ಆಯಿತು. ಅದರಿಂದ ಸಂಘರ್ಷ್ಯಮಾನವಾದ ಪ್ರಾಂತ, ಪೀಠದ ತುದಿ. ಇನ್ನು ಕಾಲು ಸಿಗಲಿಲ್ಲ, ಕಾಲಿನ ತುದಿಯೂ ಸಿಗಲಿಲ್ಲ, ಕಾಲಿಟ್ಟ ಪೀಠದ ತುದಿಗೆ ತಲೆ ತಾಗಿತು. ಅಷ್ಟರಲ್ಲೇ ಧನ್ಯತೆಯ ಭಾವ ಬಂತು. ಪ್ರಾಂತ ಪ್ರಾಗ್ರ್ಯ ಅಂಘ್ರಿಪೀಠ. ಆ ಅಂಘ್ರಿಪೀಠ ಅಂದ್ರೆ ಕಾಲುಮಣೆ, ಪೀಠ ಅಂದ್ರೆ ಮಣೆ. ಆ ತಾಗಿರತಕ್ಕ ಇವರ ತಲೆ ಅದರ ತುದಿಗೆ ತಾಗಿದೆ. ತುದಿಗೆ ತಾಗಿರತಕ್ಕ ಶ್ರೇಷ್ಠವಾದ ಪ್ರಾಗ್ರ್ಯ ಅಂಘ್ರಿಪೀಠ, ಅದು ಚಿನ್ನದ ಮಣೆ. ಅಂಘ್ರಿಪೀಠ ಉತ್ಥಿತ ಕನಕ. ಇವರ ಸಂಘರ್ಷದಿಂದ ಚಿನ್ನದ ಕಣಗಳು ಅದರಿಂದ ಚಿಮ್ಮಿದವಂತೆ. ಆ ಚಿನ್ನದ ಕಣಗಳು ಚಿಮ್ಮಿದಾಗ ಸುತ್ತ ಚಿನ್ನದ ಕಣದಿಂದ ಒಂದು ಕೆಂಪು, ಈ ಪುತ್ಥಳಿ ಚಿನ್ನದ ಬಣ್ಣ ಉಂಟಲ್ಲ, ಅದು ಪಿಂಜರ ವರ್ಣ. ಪಿಂಜರ ಅಂದ್ರೆ ಕೆಂಪು ಪ್ಲಸ್ ಹಳದಿ, ಹಳದಿ ಮಿಶ್ರಿತವಾದ ನಸುಗೆಂಪು ಬಣ್ಣಕ್ಕೆ ಪಿಂಜರ ಅಂತಾರೆ. ಆ ಪಿಂಜರ ವರ್ಣ ಅಂದ್ರೆ ಪುತ್ಥಳಿ ಚಿನ್ನ ಹಾಗೆ ಇರ್ತದೆ. ಪುತ್ಥಳಿ ಚಿನ್ನ ಕೆಂಪು ಹಳದಿ ಮಿಶ್ರವಾಗಿರ್ತದೆ. ಅದಕ್ಕೆ ನಾವೀಗ ಪುತ್ಥಳಿ ಚಿನ್ನ ಇಲ್ಲೇ ಇಲ್ಲ, ಯಾಕಂದ್ರೆ ನಮ್ದು 22 ಕ್ಯಾರೆಟ್ ಅದೆಲ್ಲ ಮಿಶ್ರ ಮಾಡಿ ಶುದ್ಧ ಚಿನ್ನ ನಮಗೀಗ ಸಿಗೋದಿಲ್ಲ. ಶುದ್ಧ ಚಿನ್ನ ಅದು ಸ್ವಲ್ಪ ಕೆಂಪು ಒತ್ತಿ ಹಳದಿ ಇರ್ತದೆ, ಪುತ್ಥಳಿ ಚಿನ್ನ. ಅದೇ ಪಿಂಜರ ವರ್ಣ. ಆ ಇವರ ಕುತ್ತಿಗೆಯ ಶಿರಸ್ಸಿನ ಆಭರಣಗಳು ಅಥವಾ ಇವರ ತಲೆಯಿಂದ ಘಟಿತವಾಗಿ ಆ ಚಿನ್ನದ ಪಾಠದ ಪೀಠದಲ್ಲಿ ಚಿನ್ನದ ಕಣಗಳು ಚಿಮ್ಮಿದವಂತೆ. ಚಿಮ್ಮಿದ್ದರಿಂದ ಆರಂಜಿತ ಆಶಾಹ. ಆಶಾ ಅಂದ್ರೆ ದಿಕ್ಕುಗಳು. ದಿಕ್ಕುಗಳು ಆರಂಜಿತ, ಇದರ ನಸು ಕೆಂಪು ಬಣ್ಣದಿಂದ ಬಣ್ಣಗೊಂಡ ದಿಕ್ಕುಗಳು ಉಳ್ಳ, ಅಂಥ ಬಣ್ಣಗೊಂಡ ದಿಕ್ಕುಗಳುಳ್ಳ ಆಚಾರ್ಯರ ಪಾದಪಾಂಸಗಳು.
ಹೀಗೆ ಇವರು ನಮಸ್ಕಾರ ಮಾಡಿ ಪಾದಪೀಠಕ್ಕೆ ಅಲೆಗಟ್ಟಿಸಿ ಪಾದಪೀಠದಿಂದ ಚಿನ್ನದ ಕಣಗಳು ಚಿಮ್ಮಿ ಅದರಿಂದ ಚಿನ್ನದ ಬಣ್ಣದಿಂದ ಆರಂಜಿತವಾದ ದಿಕ್ಕುಗಳು ಉಳ್ಳ ಆಚಾರ್ಯರ ಪಾದದ ಧೂಳಿ ನಮ್ಮನ್ನು ರಕ್ಷಿಸಲಿದ್ದ. ಇಡೀ ಶ್ಲೋಕ ದೇವತೆಗಳು ಯಾರ ಪಾದದ ಧೂಳಿಯನ್ನು ಧರಿಸುವುದಕ್ಕೋಸ್ಕರ ಉತ್ಸುಕರಾಗಿ ಮುನ್ನುಗ್ಗುತ್ತಾರೋ, ನುಗ್ಗಿಯೂ ಪಾದದ ಧೂಳಿ ತಲೆಗೆ ಸಿಗದೆ ಬರೇ ಪಾದಪೀಠಕ್ಕೆ ತಲೆ ಜಪ್ಪಿಸಿ ಆ ಪಾದಪೀಠದ ರಜಕಣಗಳಿಂದ ದಿಕ್ಕುಗಳನ್ನ ಕೆಂಬಣ್ಣಕ್ಕೆ ಹೊರಳಿಸಿ ತಾವು ಕೃತಾರ್ಥರು ಅಂತ ತಿಳಿತಾರೋ ಅಂಥ ವಾಯುದೇವರ ಅವತಾರಭೂತರಾದ ಆಚಾರ್ಯರ ಪಾದಧೂಳಿ ನಮ್ಮನ್ನು ಪಾವನಗೊಳಿಸಲಿ. ಇದೊಂದು ಅತ್ಯಂತ ಕಾವ್ಯಮಯವಾಗಿರತಕ್ಕಂಥ ಒಂದು ಶ್ಲೋಕ. ಕಾವ್ಯಮಯ ಆದರೆ ಅದರ ಹಿಂದೆ ಒಂದು ಶಾಸ್ತ್ರೀಯ ಅನುಸಂಧಾನ ಇದೆ. ಬರೇ ಕಾವ್ಯ ಅಲ್ಲ, ಕಾವ್ಯಮಯವಾದ ಇದನ್ನೇ ನಾನು ಅದಕ್ಕೆ ವಾಯುಸ್ತುತಿ ಅನ್ನೋದು ಅದು ಕಾವ್ಯ ಹೌದು, ಅದು ಶಾಸ್ತ್ರ ಕಾವ್ಯ. ಶಾಸ್ತ್ರದ ಪ್ರಮೇಯಗಳನ್ನು ಮೀರಿ ಇಲ್ಲದ ವರ್ಣನೆಯನ್ನು ಮಾಡುವುದಿಲ್ಲ ಅವರು. ಅಸಂಭಾವಿತವಾದ ವರ್ಣನೆಯನ್ನು, ಅಸಂಗತ ವರ್ಣನೆಗಳನ್ನು ಮಾಡುವುದಿಲ್ಲ. ಅದು ಅಸಂಗತ ವರ್ಣನೆಯನ್ನು ಮಾಡುವುದಂದ್ರೆ, ಈಗ ಶ್ರೀಹರ್ಷ ನೈಷಧ ಕಾವ್ಯ ಬರೆದಾನೆ, ತಲೆಹರಟೆ, ಅದು ಬರೇ ತಲೆಹರಟೆ ಕಾವ್ಯ. ಅದರಲ್ಲಿ ಚಂದ್ರ ಚಪ್ಪಟೆಯಾಗಿದ್ದಾನೆ. ಯಾರು ಹೇಳಿದ್ನೋ ಗೊತ್ತಿಲ್ಲ ಅವನಿಗೆ. ಚಂದ್ರ ಚಪ್ಪಟೆಯಾಗಿದ್ದಾನೆ ಯಾಕೆ ಅಂದರೆ ಅದು ಗ್ರಹಣ ಕಾಲದಲ್ಲಿ ರಾಹು ಹೋಗಿ ಜಗಿದು ಚಪ್ಪಟೆ ಆಗಿಬಿಟ್ಟಿದ್ದಾನೆ. ಇದು ವರ್ಣನೆ ಕೇಳುವಾಗ ಯಾಕೆ ಕಾವ್ಯ ಬರೀತಾವೆ ಇಂಥ ಪೆದ್ದು ಕವಿಗಳು ಅಂತ ಕಾಣುತ್ತೆ. ಅದು ಚಪ್ಪಟೆ ಆದದ್ದು ಯಾವಾಗ? ಚಂದ್ರ ಚಪ್ಪಟೆ ಆಗಲೇ ಇಲ್ಲ. ಚಪ್ಪಟೆಯಾಗಿ ಕಾಣುವುದಕ್ಕೆ ಅವನೊಂದು ದುಪ್ರೇಕ್ಷೆ ಇದ್ದ ದೊಡ್ಡ ಸಂಗತಿ ಅಂತ. ಚಂದ್ರನನ್ನ ರಾಹು ಗ್ರಹಣ ಕಾಲದಲ್ಲಿ ಹೋಗಿ ಕಬಳಿಸಿದ. ಅವನು ಜಗದು ಬಿಟ್ಟ, ಜಗದು ಚಪ್ಪಟೆ ಆಗಿಬಿಟ್ಟ ಚಂದ್ರ ಅಂತ ಒಂದು ಕಡೆ ವರ್ಣನೆ ಮಾಡ್ತಾನೆ. ಇಂಥದೇ ಅಲ್ಲ, ಬೇಡವಾದ ವರ್ಣನೆಗಳು ಎಲ್ಲ. ಆ ಪ್ರತಿಭೆಯಲ್ಲಿ ಸ್ವಾರಸ್ಯ ಇಲ್ಲ, ವಿಚಿತ್ರವಾದ ಪ್ರತಿಭೆ ಅಂತ. ಅವನು ತುಂಬಾ ಗ್ರಂಥಗಳು ಬಂದ, ಎಲ್ಲಾ ಗ್ರಂಥವೂ ಹೀಗೆ. ಅವನು ಸ್ವಲ್ಪ ವ್ಯಧಿಕರಣ ಕವಿ, ಇದ್ದದ್ದಿದ್ದ ಕಾಣೋದೇ ಇಲ್ಲ ಅವನಿಗೆ, ಎಲ್ಲ ವಿಪರೀತ ಕಾಣೋದು. ಅವನು ವೇದಾಂತ ಖಂಡ ಖಾದ್ಯ ಅಂತ ಒಂದು ಬರೆದಿದ್ದಾನೆ. ಖಂಡ ಖಾದ್ಯ ಅಂದ್ರೆ ಏನು ಗೊತ್ತಾ? ನಾವು ಮೈಸೂರು ಪಾಕ ಅಂತ ಹೇಳ್ತೇವಲ್ಲ, ಅಥವಾ ಹಲ್ವಾ ಅಂತ ಹೇಳ್ತೇವಲ್ಲ, ಅಥವಾ ಬರ್ಫಿ ಅಂತ ಹೇಳ್ತೇವಲ್ಲ, ಇದು ಮಧ್ಯಾಹ್ನ ದಿನ ಮಾಡ್ತಾರಲ್ಲ ಒಂದೊಂದು ಪೀಸು, ಅದಕ್ಕೆ ಖಂಡ ಖಾದ್ಯ ಅಂತ. ಆ ಪಾಕ ಮಾಡಿ ತುಂಡು ಬಳಸ್ತಾರಲ್ಲ, ಬರ್ಫಿ, ಮೈಸೂರು ಪಾಕ, ಇದಕ್ಕೆಲ್ಲ ಖಂಡ ಖಾದ್ಯ ಅಂತ ಸಂಸ್ಥೆಯ ಹೆಸರು. ತುಂಡು ಮಾಡಿ ಪೀಸ್ ಮಾಡಿ ಬಳಸ್ತಕ್ಕಂಥ ಖಾದ್ಯ. ಅವನದೊಂದು ಖಂಡ ಖಾದ್ಯ ಅಂತ. ಅಂದರೆ ದ್ವೈತ ಮತ ಖಂಡನ ಅನ್ನುವ ಮೈಸೂರು ಪಾಕ ಅಂತ ಅದನ್ನು ಬರೆದವನ ಗ್ರಂಥ. ಹುಚ್ಚ ಅಂದ್ರೆ ಮಹಾ ಹುಚ್ಚ ಅವನು. ಅದು ಅವನನ್ನು ಮೆಚ್ಚುವ ಹುಚ್ಚರು ಇದ್ದಾರೆ ಸಂಸ್ಥೆಯಲ್ಲಿ. ನೈಷಧಂ ವಿದ್ವದ್ ಔಷಧಂ ಅಂತ ಹೇಳಿಕೊಂಡು ಕಾವ್ಯ ಅಂದ್ರೆ ನೈಷಧ ಅಂತ ಹೇಳುವವರು ಇದ್ದಾರೆ. ಆದರೆ 5 ಪಂಚಮಹಾಕಾವ್ಯಗಳಲ್ಲಿ ಕೆಟ್ಟ ಕಾವ್ಯ ಅದು. ಅದು ಯಾಕೆ ಹೇಳಿದೆ ಅಂದ್ರೆ, ಹಾಗೆ ತಮ್ಮ ಕಾವ್ಯ ಶಕ್ತಿಯನ್ನ ಸುಳ್ಳೆ ವ್ಯರ್ಥವಾದ ವರ್ಣನೆಯಲ್ಲಿ ದುರುಪಯೋಗಪಡಿಸಿದವರು ಉಂಟು. ಅದನ್ನ ಶಾಸ್ತ್ರೀಯವಾಗಿ ತಮ್ಮ ಕಾವ್ಯ ಪ್ರೌಢಿಮೆಯನ್ನು ಬಳಸಿ ಅದನ್ನ ಭಕ್ತಿ ಕಾವ್ಯವಾಗಿ ಮಾರ್ಪಡಿಸಿದವರು ಉಂಟು. ತ್ರಿವಿಕ್ರಮ ಪಂಡಿತರು ಕಾವ್ಯ ಬರೆದವರು, ಶಾಸ್ತ್ರ ಕಾವ್ಯ ಅವರದು. ಅದರಲ್ಲೂ 2 ತರ ಇದೆ, ಶಾಸ್ತ್ರ ಕಾವ್ಯ, ಕಾವ್ಯಶಾಸ್ತ್ರ ಅಂತ. ಕಾವ್ಯಶಾಸ್ತ್ರ ಅಂದ್ರೆ ಅಲ್ಲಿ ಕಾವ್ಯದ ಮುಖ ಅಪ್ರಧಾನ, ಶಾಸ್ತ್ರದ ಮುಖ ಹೆಚ್ಚು. ಶಾಸ್ತ್ರ ಕಾವ್ಯ ಅಂದ್ರೆ ಶಾಸ್ತ್ರಕ್ಕಿಂತ ಕಾವ್ಯದ ಅಂಶ ಹೆಚ್ಚು. ಇಲ್ಲಿ ಕಾವ್ಯದ ಅಂಶ ಜಾಸ್ತಿ ಇದೆ, ಆದ್ರೆ ಇದು ಶಾಸ್ತ್ರ ಕಾವ್ಯವೂ ಆಗಬಹುದು, ಕಾವ್ಯಶಾಸ್ತ್ರವೂ ಆಗಬಹುದು. ಕಾವ್ಯದ ಅಂಶ ಇದ್ದು ಶಾಸ್ತ್ರದ ಮುಖ ಪ್ರಧಾನ ಆದಾಗ ಕಾವ್ಯಶಾಸ್ತ್ರ, ಶಾಸ್ತ್ರದ ಅಂಶ ಇದ್ದು ಕಾವ್ಯದ ಮುಖ ಹೆಚ್ಚಾದಾಗ ಶಾಸ್ತ್ರ ಕಾವ್ಯ. ಮಹಾಭಾರತ ಅದು ಕಾವ್ಯಶಾಸ್ತ್ರ, ಅದು ಮಹಾಕಾವ್ಯ. ಅದು ಮಹಾಭಾರತದಷ್ಟು ಚಂದದ ಒಂದು ಕಾವ್ಯವೇ ಇಲ್ಲ. ಆದರೆ ಅದಕ್ಕೆ ಅಂಥದ್ದು ಒಂದು ಶಾಸ್ತ್ರವೂ ಇಲ್ಲ, ಮಹಾಶಾಸ್ತ್ರ ಅಂದ್ರೆ ಅದು ಶಾಸ್ತ್ರ ಕಾವ್ಯ. ವಾಯುಸ್ತುತಿ ಅಂಥ ಒಂದು ಕಾವ್ಯವೂ ಹೌದು, ಒಂದು ಶಾಸ್ತ್ರವೂ ಹೌದು. ಅದು ಅವರು ಶಾಸ್ತ್ರದ ಪ್ರಮೇಯಗಳನ್ನೇ ಕಾವ್ಯದ ಭಾಷೆಯಲ್ಲಿ ಹೇಳ್ತಾರೆ ಹೊರತು ಶಾಸ್ತ್ರವನ್ನು ಮೀರಿ ಯಾವ ವರ್ಣನೆಯನ್ನು ಮಾಡುತ್ತಾರೆ. ಇಲ್ಲಿ ಹೇಳಿರ್ತಕ್ಕಂತಹ ಇಷ್ಟು ಪ್ರಮೇಯ ಶಾಸ್ತ್ರೀಯ. ಇದರಲ್ಲಿ ಅವರು ಹೇಳಿರ್ತಕ್ಕ ಪ್ರಮೇಯ ನಮಗೆ ಸ್ಪಷ್ಟ ಆಯ್ತು. ಈಗ ಭಗವಂತ ಪ್ರಾಜ್ಞಾತ್ಮ, ಅಂಥ ಭಗವಂತನ ಅರಿವು ಬರಬೇಕಾಗಿದ್ದರೆ ಭಗವಂತನ ಅರಿವು ಕೊಡತಕ್ಕಂಥ, ಜಗತ್ತಿನ ಎಲ್ಲರಿಗೂ ಅರಿವು ಕೊಡತಕ್ಕಂಥ ಗುರುಗಳು ವಾಯುದೇವರು. ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ ಜ್ಞಾನ ಸ್ಫೂರ್ತಿ ಅಂತ ಭಗವಂತ ಎಲ್ಲರಿಗೂ ಜ್ಞಾನ ಕೊಡ್ತಕ್ಕವ. ಅಂಥ ಭಗವಂತನಿಗೂ ಜೀವನಿಗೂ ಮಾಧ್ಯಮ, ಮೀಡಿಯೇಟರ್ ವಾಯುದೇವರು. ತಸ್ಮಿನ್ನಪೋ ಮಾತರಿಶ್ವಾದಧಾತಿ. ಹೀಗೆ ಸರ್ವ ಉತ್ಕೃಷ್ಟನಾದ ಭಗವಂತ, ಭಗವಂತನ ಅರಿವು ನಮಗೆ ಕೊಡ್ತಕ್ಕಂಥ ಮಾಧ್ಯಮವಾಗಿರತಕ್ಕಂಥ ಪ್ರಾಣದೇವರು. ಪ್ರಾಣದೇವರ ಮೂಲಕ ಅರಿವು ಪಡೆಯುವುದಕ್ಕೋಸ್ಕರ ಸಮಸ್ತ ದೇವತಾಗಣಗಳು ಕೂಡ ಪ್ರಾಣದೇವರ ಉಪಾಸನೆಗೆ ಕ್ಯೂ ನಿಂತಿರ್ತಾರೆ. ಅವರ ಉಪಾಸನೆಯಿಂದ
ತಾವು ಅರಿವು ಪಡೆದು ಮಧ್ವಾಚಾರ್ಯ ಸ್ತೋತ್ರ ಬಂದಾಗ ಬಳಿತ್ಥಾ ಸೂಕ್ತದಲ್ಲಿ ಹೇಳುದೇನು, ಯದೀಮನು ಪ್ರದಿಭೋ ಮಧ್ವಾಧವೇ ಗುಹಾ ಸಂತಂ ಮಾತರಿಶ್ವ ಮಥಾಯತಿ. ಮಾತರಿಶ್ವ ಮಧ್ವಃ ಮಥಾಯತಿ. ಮಥನ ಮಾಡ್ತಾರೆ. ಮಥನ ಮಾಡಿ ಕಡೆದು ಯಾವುದನ್ನು ಗುಹಾಸಂತಂ, ನಿಗೂಢವಾಗಿ ಒಳಗೆ ಹೋಗಿ ಅಡಗಿ ಕೂತಿರತಕ್ಕ ಭಗವತ್ ಪ್ರಮೇಯವನ್ನ, ಭಗವಂತನ ಗುಣಗಳೆಂಬ ಪ್ರಮೇಯವನ್ನು ಕಡೆದು ಮಥನೆ ಮಾಡಿ. ಹೇಗೆ ಅಂದ್ರೆ, ಇವಾಗ ಹಾಲಿನಲ್ಲಿ ಬೆಣ್ಣೆ ಇದೆ, ಸಿಗುತ್ತಾ ನಮಗೆ? ಸಿಗೋಲ್ಲ. ಹೆಪ್ಪು ಹಾಕಬೇಕು. ಹೆಪ್ಪು ಹಾಕಿದ್ರು ಮೊಸರಾಯಿತು, ಬೆಣ್ಣೆ ಇಲ್ಲ, ಕಡಿಬೇಕು. ಹೀಗೆ ಹಾಲಿನೊಳಗೆ ಬೆಣ್ಣೆ ಹುದುಗಿದ್ದ ಬೆಣ್ಣೆಯನ್ನು ಹೆಪ್ಪು ಹಾಕಿ ಕಡೆದು ಕೊಡುವಂತೆ ಆಚಾರ್ಯರು ವೇದದಲ್ಲಿ ಹುದುಗಿರತಕ್ಕಂತಹ ಭಗವಂತನ ಮಹಿಮೆಯನ್ನ ಕಡೆದು ಕೊಟ್ಟರು. ನಮಗೆ ಆ ಭಗವಂತನ ಗುಣಗಳೆಂಬ ಬೆಣ್ಣೆಯನ್ನ ನಮ್ಮ ಕೈಗೆ ಕಡೆದು ಕೊಟ್ಟರು ಅಂತ ಹೇಳ್ತಾರೆ ಉಪನಿಷತ್ನಲ್ಲಿ. ಯಾರು ಬಳಿತ್ಥಾ ಸೂಕ್ತದಲ್ಲಿ ಯಾರಿಗೆಲ್ಲ ಎಲ್ಲಾ ದೇವ ಶವಸ ಅಕ್ರಂತ ಸೂರಯ, ಅವರು ಹೇಳಿದ ಮೇಲೆ ಸೂರಯ ಶವಸಾಕ್ರಂತ, ಜ್ಞಾನಿಗಳು ಕೂಡ ಆನಂದವಾಗಿ ಅರ್ಥ ಮಾಡಿ ಸುಲಭವಾಗಿ ತಿಳ್ಕೊಂಡ್ರು. ಜ್ಞಾನಿಗಳಿಗೂ ಕೂಡ ಭಗವಂತನ ಅರಿವಿನ ಸಮಗ್ರತೆ ಬಂದದ್ದು ವಾಯುದೇವರಿಂದಾಗಿ. ಅಂಥ ವಾಯುದೇವರ ಪಾದಧೂಳಿ ಎಲ್ಲರಿಗೂ ಜ್ಞಾನಕ್ಕೆ ಪೋಷಕವಾಗಿರತಕ್ಕಂಥ ಉದ್ಧಾರಕ ಶಕ್ತಿ. ಅಂತ ಪಾದಧೂಳಿ ನಮ್ಮನ್ನು ಪಾವನಗೊಳಿಸಲಿ ಅಂತ ಒಂದು ಶಾಸ್ತ್ರೀಯ ಪ್ರಮೇಯವನ್ನ ಭಗವಂತ ಜಗತ್ತಿಗೆ ಎಲ್ಲರಿಗೂ ಇದನ್ನೇ ವಾದಿರಾಜರು ಹೇಳಿದಾರಲ್ಲ, ಆಚಾರ್ಯ ಪವನೋಸ್ಮಾಕಂ ದೇವೋ ನಾರಾಯಣ. ಎಲ್ಲರಿಗೂ ದೇವರಾದ ಭಗವಂತ, ಎಲ್ಲರಿಗೂ ಗುರುಗಳಾದ ಆಚಾರ್ಯರು, ಸಮಸ್ತ ದೇವತೆಗಳಿಗೂ. ಅಂಥ ಆಚಾರ್ಯರ ಮೂಲಕ ಭಗವಂತನ ಅರಿವಿಗೋಸ್ಕರ ಆಚಾರ್ಯರ ಪಾದಧೂಳಿ ನಮಗೆ ತಾರಕವಾಗಬೇಕು ಅನ್ನುವ ಒಂದು ಅತ್ಯಂತ ಮೂಲಭೂತವಾದ ಶಾಸ್ತ್ರೀಯ ಪ್ರಮೇಯವನ್ನ ಕಾವ್ಯಮಯವಾದ ಭಾಷೆಯಲ್ಲಿ ಎರಡೇ ಶಬ್ದಗಳಲ್ಲಿ ಒಂದು ಶ್ಲೋಕ ರಚನೆ ಮಾಡಿ ಕೊಟ್ಟು, ಅದರ ನಂತರ ಆಯಿತು. ಅಂಥ ಪಾದಧೂಳಿ ದೇವತೆಗಳೂ ಕೂಡ ಭಕ್ತಿಯಿಂದ ಶಿರಸ್ಸಿನಲ್ಲಿ ಧರಿಸುವ ಭಗವಂತನ ಪಾದಧೂಳಿ ನಮ್ಮನ್ನು ರಕ್ಷಿಸಲಿ, ನಮ್ಮನ್ನು ಪವಿತ್ರಗೊಳಿಸಲಿ. ಪಾದಧೂಳಿ ಪವಿತ್ರಗೊಳಿಸಿದರೆ, ನಾವು ಪವಿತ್ರರಾದರೆ ಆವಾಗ ಪವಿತ್ರಾಣಾಂ ಪವಿತ್ರಂ ಯಃ, ಪವಿತ್ರಗಳಿಗೂ ಪವಿತ್ರನಾದ ಭಗವಂತ ನಮ್ಮೊಳಗೆ ಬಂದು ಕೂಡ್ತಾನೆ. ನಾವು ಅಪವಿತ್ರರಾದರೆ ಭಗವಂತ ಎಂದೂ ನಮ್ಮ ಹೃದಯದಲ್ಲಿ ಬಂದು ನೆಲೆಸೋದಿಲ್ಲ. ಅಂಥ ಪಾದಧೂಳಿ ಪಾವನಗೊಳಿಸಲಿ ಅಂತಾಯ್ತು. ಮುಂದೆ ಏನು?